महिमे निमगಯ್ಯ ಮಹತ್ವ ನಿನಗಯ್ಯ महिमे ನಿಮಗಯ್ಯ ಮಹತ್ವ ನಿನಗಯ್ಯ ಸ್ತುತಿಯು
महत्व निमगಯ್ಯ महिमे निमगಯ್ಯ महत्व निमಗಯ್ಯ ಘನವು ಸ್ತುತಿಯು ಸ್ತೋತ್ರವು ಎಂದೆಂದು ನಿಮಗಯ್ಯ ಘನವು ಸ್ತುತಿಯು ಸ್ತೋತ್ರವು ಎಂದೆಂದು ನಿಮಗಯ್ಯ. ಆಮೇನ್. ಇವತ್ತಿನ ಕೂಡ ನಿಮಗೆ ಆಶೀರ್ವಾದವಾಗಿರುತ್ತೆ ಅಂತ ನಂಬ್ತಾ ಇದ್ದೀನಿ. ಪ್ರೈಸ್ ಲಾರ್ಡ್. ಇವತ್ತಿನ ನಮ್ಮ ವಿಷಯ, ನಾವು ರಾಗಭೋಜನ ಇರೋದ್ರಿಂದ ಕರೆಕ್ಟ್ ಟೈಮಿಗೆ ನಮ್ಮ ಸರ್ವಿಸ್ ನಿಲ್ಲಿಸಬೇಕೆಂಬ ಉದ್ದೇಶದಿಂದ ಬೇಗನೆ ದೇವರ ವಾಕ್ಯದ ಕಡೆ ನಾವು ಹೋಗ್ತಾ ಇದ್ರಿ. ಇವತ್ತು ನಾವು ತಗೊಳ್ಳುವಂಥ ವಿಷಯ ಹೇಗೆ ಆತ್ಮಿಕವಾಗಿ ಹೇಗೆ ಯಾವಾಗಲೂ ಉಜ್ಜೀವನವಾಗಿರ್ಲಿಕ್ಕಾಗುತ್ತೆ. ಇಂಗ್ಲೀಷಲ್ಲಿ ಹೌ ಟು ಮೇಂಟೈನ್ ಅ ಪರ್ಸ್ನಲ್ ರಿವೈವಲ್ ಆಲ್ವೇಸ್. ಯಾವಾಗಲೂ ದೇವರಲ್ಲಿ ಉಜ್ಜೀವನವಾಗಿ ಯಾವಾಗಲೂ ಇರಬೇಕಂದ್ರೆ ನಾನು ಏನು ಮಾಡಬೇಕು, ಅದು ಹೇಗೆ ಮೇಂಟೈನ್ ಮಾಡ್ಕೊಳ್ಳೋದು, ಅದೇ ಇವತ್ತಿನ ನಮ್ಮ ವಾಕ್ಯದ ಧ್ಯಾನವಾಗಿರುತ್ತೆ. ಪ್ರೈಸ್ ಲಾರ್ಡ್. ಈ ವಾರ 3 ಜನ ದೀಕ್ಷಾನ ತಗೊಂಡಿದ್ದಾರೆ. ಪ್ರೈಸ್ ಲಾರ್ಡ್. ಪ್ರೈಸ್ ಲಾರ್ಡ್. ಜಯಲಕ್ಷ್ಮಿ ಸಿಸ್ಟ್ರು, ನೀಟು ಸಿಸ್ಟ್ರು ಹಾಗೂ ವಿಜಯರಾಜ್ ಅಲ್ಲ ನಾಗರಾಜ್ ಬ್ರದರ್ 3 ಜನ ದೀಕ್ಷಾನ ತಗೊಂಡಿದ್ದಾರೆ. ಪ್ರೈಸ್ ಲಾರ್ಡ್. ಜಯಲಕ್ಷ್ಮಿ ಸಿಸ್ಟ್ರು ಹಾಗೂ ನೀಟು ಸಿಸ್ಟ್ರು ಹಾಗೂ ವಿಜಯರಾಜ್ ನಾಗಾರ್ಜುನ ಬ್ರದರ್ ಇವರು 3 ಜನ ದೀಕ್ಷಾನ ತಗೊಂಡಿದ್ದಾರೆ. ಸೊ ಇವರು ಫಸ್ಟ್ ಟೈಮ್ ಅವರು ರಾಗು ಭೋಜನಲ್ಲಿ ಭಾಗವಹಿಸಿ ಅವ್ರನ್ನ ಉದ್ದೇಶಿಸಿ ಕೂಡ ನಾವು ಪ್ರೇಯರ್ ಮಾಡೋಣ. ಕರ್ನಾ ದೇವರು ನಮ್ಮನ್ನು ಆಶೀರ್ವದಿಸಲಿ. ಹಲ್ಲೆಲೂಯಾ. ದೇವರಲ್ಲಿ ಯಾವಾಗಲೂ ಉಜ್ಜೀವನವಾಗಿ ಹೇಗಿರ್ಲಿಕ್ಕಾಗುತ್ತೆ. ಅದಕ್ಕಿಂತ ಮುಂಚೆ ಅನೇಕರು ಸರ್ವಿಸ್ಗೆ ಭಾನುವಾರ ಬರ್ತಾ ಇರ್ತೀರಿ. ಆವಾಗ ಒಂದು ಪ್ರಶ್ನೆ ಇರುತ್ತೆ, ನಾನು ಚರ್ಚಿಗೆ ಬರೋದ್ರಿಂದ ಏನೆಲ್ಲ ಪ್ರಯೋಜನಗಳು ನನಗಿದೆ ಎಂಬುದಾಗಿ. ನಾನು ಕೂಟಗಳಿಗೆ ಬರೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ. ಅದರಿಂದ ಜಸ್ಟ್ ನಾನು ಸಂದೇಶಕ್ಕೆ ಹೋಗೋದಕ್ಕಿಂತ ಮುಂಚೆ ಆ ಒಂದು ಕಾರ್ಯವನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಕಾರಣ ಅನೇಕ ಹೊಸ ಆತ್ಮಗಳು ಸೆಂಟ್ರಲ್ಲಿ ಜಾಯ್ನ್ ಆಗ್ತಾ ಇರ್ತೀರಾ, ಅವರ ಗಮನಕ್ಕೆ ಕೂಡ. ಮೊದಲನೇದು, ದೇವರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ನಿಮಗೆ 7 ದಿನದಲ್ಲಿ 1 ದಿನ ನೀವು ಸಬ್ಬತ್ ದಿನವಾಗಿ, ವಿಶ್ರಾಂತಿ ದಿನವಾಗಿ, ಆವತ್ತಿನ ದಿನ ಪ್ರೇಯರ್ ಮಾಡಲಿಕ್ಕೆ, ಸೇವೆ ಮಾಡಲಿಕ್ಕೆ, ಬೈಬಲ್ ಓದಲಿಕ್ಕೆ, ರೆಸ್ಟ್ ತಗೊಳ್ಳೋಕ್ಕೆ 1 ದಿನ ನೀವು ತಗೊಂಡ್ರೆ ಬಾಕಿ 6 ದಿನ ನಿಮಗೆ ಆಶೀರ್ವಾದವಾಗಿರುತ್ತೆ. 7 ಡೇಸ್, ನಮಗೆ 7 ಡೇಸ್ ಇದೆ, ಅದರಲ್ಲಿ 1 ದಿನ ದೇವರಿಗೆ ಕೊಟ್ಟರೆ ಬಾಕಿ 6 ಡೇಸು ಅದ್ಭುತವಾಗಿ, ಆಶೀರ್ವಾದವಾಗಿ, ಸಂತೋಷವಾಗಿ, ಜಯಕರವಾಗಿರುತ್ತೆ. ಸೊ ನಾವು ಭಾನುವಾರ 1 ದಿವಸ ದೇವರಿಗೆ ಕೊಡದೆ ಹೋಗುವಾಗ ಬಾಕಿ 6 ದಿವಸಗಳು ತುಂಬ ಕಷ್ಟ, ಇಕ್ಕಟ್ಟು, ತೊಂದರೆ ಹೀಗೆ ನಾವು ಸಿಕ್ಕಾಕೊಳ್ತೀರಿ. ಇದಕ್ಕೆ ಕಾರಣ ನಾವೇ. ಹಲ್ಲೆಲೂಯಾ. ಕಾರಣ ಈ ಆಜ್ಞೆ ಬರೆದಿರೋದು ದೇವರು. 7 ಡೇಸಲ್ಲಿ 1 ದಿನ ದೇವರಿಗೆ ನೀವು ಕಂಪ್ಲೀಟ್ ಆಗಿ ಆ ದಿನ ಕೊಡಿ. ಆ ದಿನ ದೇವ್ರ ಹತ್ರ ಕೂತ್ಕೊಳ್ಳೋಕ್ಕೆ, ಪ್ರೇಯರ್ ಮಾಡೋಕ್ಕೆ, ನಿಮ್ಮನ್ನು ಚೆಕ್ ಮಾಡಲಿಕ್ಕೆ, ಫ್ಯಾಮಿಲಿಯಲ್ಲಿ ಪ್ರೇಯರ್ ಮಾಡಲಿಕ್ಕೆ, ಬೈಬಲ್ ಓದೋಕ್ಕೆ, ಸೇವೆ ಮಾಡೋಕ್ಕೆ 1 ದಿನ ನೀವು ದೇವರಿಗೆ ಕೊಟ್ಟರೆ ದೇವ್ರು ನಿಮ್ಮ ಆಯುಸನ್ನು ಕೂಡಿಸ್ಕೊಡ್ತಾ ಇದ್ದಾರೆ. ಈಸ್ ಎಕ್ಸ್ಟೆಂಡಿಂಗ್ ಇನ್ ಯುವರ್ ಲೈಫ್, ಈಸ್ ಎಕ್ಸ್ಟೆಂಡಿಂಗ್ ಯುವರ್ ಲೈಫ್ ಬಿಕಾಸ್ ಯು ಆರ್ ಒಬೀಡಿಯಂಟ್ ಟು ದ ಸ್ಕ್ರಿಪ್ಚರ್ಸ್ ಆ್ಯಂಡ್ ಈಸ್ ಗಿವಿಂಗ್ ಯು ಅ ಬ್ಲೆಸ್ಸೆಡ್ ಲೈಫ್. ಅದರ ಅರ್ಥ ಪ್ರೈಸ್ ಲಾರ್ಡ್, ಈ 6 ದಿನ ಕೂಡ ಆಶೀರ್ವಾದವಾಗಿರುತ್ತೆ. ಆಮೇನ್. ಸೊ ಅದಕ್ಕೆ ಹೆಬ್ರಾಯ ಪುಸ್ತಕ 10ನೇ ಅಧ್ಯಾಯದ 25ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನೀವು ಸಭೆ ಕೂಡಿ ಬರೋದನ್ನು ಅಲಕ್ಷ್ಯ ಪಡಿಸಬೇಡಿ. ಎಲ್ಲ ಕೂಟಕ್ಕೆ ಮ್ಯಾಕ್ಸಿಮಮ್ ಬರೋಕ್ಕೆ ಶ್ರಮಿಸಿ. ಈ ಕೋವಿಡ್ ಟೈಮಲ್ಲಿ ಅನೇಕರಿಗೆ ಚರ್ಚಿಗೆ ಬರಬೇಕಂತ ಆಸೆ ಇದ್ರೂ ಕೂಡ ಬರೋಕ್ಕಾಗದೇ ಇತ್ತು. ಇವಾಗ ಚರ್ಚೆಲ್ಲ ಓಪನ್ ಆಗಿದೆ, ಅನೇಕರಿಗೆ ಬರೋಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಅದರಿಂದ ದಯಮಾಡಿ ಚರ್ಚಿಗೆ ನೀವು ಬನ್ನಿ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಹೆಬ್ರಾಯ ಪುಸ್ತಕ 10:25, ನೀನು ಚರ್ಚಿಗೆ ಬರೋದು ಅಲಕ್ಷ್ಯವಾಗಿ ತಗೊಳ್ಬೇಡ, ಸೇರಿ ಬರೋದನ್ನು ಅಲಕ್ಷ್ಯವಾಗಿ ಪಡಿಸಬೇಡ ಎಂಬುದಾಗಿ. ಹಂಗೆ ನೀನು ಅಲಕ್ಷ್ಯ ಪಡಿಸಿದ್ರೆ ಯು ಆರ್ ಶಾರ್ಟ್ ಆಫ್ ಗಾಡ್ಸ್ ಸ್ಟ್ಯಾಂಡರ್ಡ್. ನೀನು ದೇವ್ರು ನಿನಗೇನೋ ಕಾರ್ಯಗಳು ಮಾಡಬೇಕಾಗಿದೆ, ಅದನ್ನು ಮಾಡೋಕ್ಕಾಗದೆ ಯಾವಾಗಲೂ ದೇವರು ಉದ್ದೇಶಿಸುವುದಕ್ಕಿಂತ ಕೆಳಗಡೆ ಜೀವಿಸ್ತಾ ಇರ್ತೀಯ. ಎಲ್ಲ ಭಾನುವಾರ ದಿವಸ ದೇವರ ಆಲಯಕ್ಕೆ ಬರುವಾಗ, ಕೂಟಗಳಿಗೆ ಬರುವಾಗ ದೇವರು ಉದ್ದೇಶಿಸುವ ಅಳತೆಯಲ್ಲಿ ನೀನು ಬೆಳೆದು ಆಶೀರ್ವಾದವನ್ನು ಹೊಂದುವವನಾಗಿರ್ತೀಯ. ಎರಡನೇದಾಗಿ, ಯಾಕೆ ನಾವು ಭಾನುವಾರ ದಿವಸ ಚರ್ಚಲ್ಲಿ ಕೂಟದಲ್ಲಿ ನಾವು ಸೇರಿ ಬರಬೇಕು ನೋಡಿ. ನೀವು ಡಿಸ್ಕವರಿ ಚಾನಲ್ ನೋಡುವಾಗ ನಿಮ್ಗೆ ಗೊತ್ತಾಗುತ್ತೆ, ಎಲ್ಲ ಕೆಲವು ಪ್ರಾಣಿಗಳು ಗುಂಪಲ್ಲಿರುತ್ತೆ, ಕೆಲವು ಪ್ರಾಣಿ ಗುಂಪಲ್ಲಿರಲ್ಲ, ಒಂದು ಸಪ್ರೇಟಾಗಿ ಹೋಗಿ ಮೇಯ್ತಾ ಇರುತ್ತೆ. ಆವಾಗ ಈ ಕರಡಿ ಆಗಲಿ, ಸಿಂಹ ಆಗಲಿ, ಈ ಗುಂಪಲ್ಲಿರೋರನ್ನ ಮುಟ್ಟಕ್ಕೆ ಹೋಗಲ್ಲ. ಯಾರು ಹಿಂದೆ ಹೋಗ್ತಾ ಇರುತ್ತೋ, ಯಾರು ಒಬ್ಬರೇ ಮೇಯ್ತಾ ಇರುತ್ತೋ ಅದನ್ನು ಬಂದು ತಿಂದಾಕ್ಬಿಡುತ್ತೆ.
ಅವಾಗ ನಾನು ಯಾಕೆ ಇದು ಹೇಳಿದೆ ಅಂದರೆ 1 ಪೇದ್ರು 5:8 ಬರೆದಿದೆ, ಸೈತಾನು ಹೇಗೆ ನುಂಗಬೇಕು ಅಂತ ಕೆಲವ್ರು ನಂಗೆ ಕಾಯ್ತಾ ಇದ್ದಾನೆ, ಹೇಗೆ ಆ ಒಬ್ಬನ ನಾಶ ಮಾಡಬೇಕು. ಬಟ್ ನೀನು ದೇವರ ಸಭೆಯಲ್ಲಿರುವಾಗ, ದೇವರ ಮಕ್ಕಳ ಅನ್ಯೋನ್ಯತೆಯಲ್ಲಿರುವಾಗ ಸೈತಾನ ನಿನಗೆ ಮುಟ್ಟಕ್ಕೆ ಆಗ್ತಾ ಇಲ್ಲ. ಕಾರಣ ಅವರ ಪ್ರಾರ್ಥನೆ, ಅವರ ಸಹವಾಸ ನಿನ್ನನ್ನು ಬೆಳಕಲ್ಲಿ ಮಡಗ್ತಾ ಇದೆ. ಸೊ ನೀನು ಸಭೆಗೆ ಬರದೆ ಒಬ್ಬನೇ ಇರುವಾಗ ಈಸಿಯಾಗಿ ಸೈತನ್ನ ಪಾಪದಲ್ಲಿ ಬೀಳಿಸ್ಬೋದು, ಈಸಿಯಾಗಿ ನಿನ್ನನ್ನು ಸೈತನ್ ತೊಂದರೆ ಕೊಡ್ಬೋದು, ಸೈತಾನ್ ನಿನಗೆ ತೊಂದರೆ ಕೊಡ್ಬೋದು. ಅದಕ್ಕೆ ಯಾವಾಗಲೂ ಗುಂಪಲ್ಲಿ ಇರಿ ಅಂತ ಹೇಳೋದು. ಯೇಸು ಸ್ವಾಮಿಯ ಶಿಷ್ಯರಲ್ಲಿ 12 ಜನರು ಯಾವಾಗಲೂ ಗುಂಪಲ್ಲೇ ಇದ್ರು. ಒಬ್ಬ ಮಾತ್ರ ಸೈಲೆಂಟ್ ಆಗಿ ಫರಿಷರ ಜೊತೆ ಮಾತುಕತೆ ನಡೆಸ್ತಾ ಇದ್ದ. ಲಾಸ್ಟಲ್ಲಿ ಇಂಜಾರಿನೇ ಹೋಗ್ಬಿಟ್ಟು ಅವನು. ಅದಕ್ಕೆ ರಕ್ಷಣೆ ನೋಡಿ, ನಾವು ರಕ್ಷಣೆ ಹೊಂದೋದಕ್ಕಿಂತ ಮುಂಚೆ ನನಗೆಲ್ಲ ಕೆಟ್ಟ ಸ್ನೇಹಿತರಿದ್ರು, ಸೈತಾನಿಗೆ ಒಳಪಟ್ಟಿದ್ದೆ. ಇವಾಗ ನಾನು ರಕ್ಷಣೆ ಹೊಂದ ಮೇಲೆ ದೇವರು ನನ್ನ ಒಡೆಯನು, ನನಗೆ ದೇವ್ರ ಮಕ್ಕಳೇ ಫ್ರೆಂಡ್ಸ್ ಆಗಿರ್ಬೇಕು. ನೋಡಿ, ಜಾಸ್ತಿ ಪ್ರೇಯರ್ ಮಾಡೋರು ಫ್ರೆಂಡ್ಸ್ ಇದ್ದರೆ ನೀವು ಪ್ರೇಯರ್ ಮಾಡ್ತೀರಾ, ಜಾಸ್ತಿ ವಾಕ್ಯ ಓದೋರು ಫ್ರೆಂಡ್ಸ್ ಇದ್ದರೆ ನೀವು ವಾಕ್ಯ ಓದ್ತೀರಾ, ತುಂಬ ಸ್ಟ್ರಿಕ್ಟ್ ಆಗಿರೋರು ಪರಿಶುದ್ಧವಾಗಿದ್ದರೆ ನೀವು ಪರಿಶುದ್ಧವಾಗ್ತೀರಾ. ನಿಮಗೆ ಭಯಭಕ್ತಿ ಇದ್ದರೆ ನಿಮಗೂ ಭಯಭಕ್ತಿ ಇರೋರ ಜೊತೆ ಇದ್ದರೆ ನೀವು ಭಯಭಕ್ತಿ ಅಲ್ಲಿರ್ತೀರಾ. ಕಾರಣ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಐರನ್ ಶಾರ್ಪನ್ಸ್ ಐರನ್. ಒಬ್ಬರನ್ನ ಶಾರ್ಪ್ ಮಾಡ್ಬೋದು ಒಂದೇ ಗುಂಪಲ್ಲಿದ್ದರೆ. ಸೊ ಸೈತಾನ್ ನೋಡ್ತಾ ಇದ್ದಾನೆ, ಯಾರು ಗುಂಪಲ್ಲಿಲ್ಲ, ಯಾರು ಕೂಟಗಳಿಗೆ ಬರ್ತಾ ಇಲ್ಲ, ಅವರಿಂದನೇ ಬಿದ್ದಿರ್ತಾನೆ ಅವ್ರಿಗೆ ಜಾಸ್ತಿ ತೊಂದರೆ ಕೊಡೋಕ್ಕೆ. ನಾವು ಪಾಸ್ಟರ್ಸ್ ನಿಮ್ಮನ್ನು ಕರೆಯೋದು ದೇವರಿಗೆ ನಿಮ್ಮ ಮೇಲೆ ಪ್ರೀತಿ ಇರೋದ್ರಿಂದ, ನಿಮ್ಮ ಆತ್ಮವನ್ನು ಕಾಯುವರಾಗಿ ನಾವು ನಿಮ್ಮನ್ನು ಕರೀತಾ ಇದ್ದೀರಿ. ಅಲ್ಲೇಲೂಯಾ. ಸೊ ನೀವು ಗುಂಪಲ್ಲಿರುವಾಗ ಅಲ್ಲಿ ಸಂರಕ್ಷಣೆ ಇದೆ. ಕಳ್ಳರು ಕೂಡ ಅಷ್ಟೇ, ಗುಂಪಲ್ಲಿ ಹೋಗುವಾಗ ಯಾರು ಏನು ಮಾಡಲ್ಲ. ಯಾರಾದರೂ ಒಬ್ಬರು ರಾತ್ರಿ ಒಬ್ಬರೇ ಚಿನ್ನ ಎಲ್ಲ ಹಾಕೊಂಡು ಹೋಗುವಾಗ ಅವ್ರ ಮೇಲೆ ಸೈತಾನ್ ಕಣ್ಣಿರುತ್ತೆ. ಸೈತಾನ್ ಅಂತೀನಿ ಕಳ್ಳರಿಗೆ, ಕಾರಣ ಅವ್ರಿಗೆ ಗೊತ್ತು ಇವ್ರಿಗೆ ಸಪೋರ್ಟ್ ಮಾಡೋಕೆ ಯಾರು ಇಲ್ಲ, ಸಹಾಯ ಮಾಡೋಕೆ ಯಾರು ಇಲ್ಲ, ಕೂಗಿದ್ರು ಯಾರು ಕೇಳಲ್ಲ. ಹಿಂಗೆ ಒಬ್ಬರೇ ಹೋಗೋವ್ರನ್ನ ಏನು ಮಾಡ್ತಾನೆ. ಅದಕ್ಕೆ ಯಾವಾಗಲೂ ಇಂಡಿಪೆಂಡೆಂಟ್ ಆಗಿರಬೇಡಿ, ಯಾವಾಗಲೂ ದೇವರ ಜೊತೆ ಇರಿ, ದೇವರ ಮಕ್ಕಳ ಜೊತೆ ಇರಿ. ಒಳ್ಳೆಯ ಸಲಹೆನಾ? ಹೌದು, ಪ್ರೈಸ್ ಲಾರ್ಡ್. ಇನ್ನೊಂದು ವಾಕ್ಯ ಹೇಳ್ತಾ ಇದೆ, 1 ತಿಮೋತಿ 3ನೇ ಅಧ್ಯಾಯದ 15ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇವರ ಸಭೆ ಸತ್ಯದ ಫೌಂಡೇಶನ್ ಆಗಿದೆ. ದ ಚರ್ಚ್ ಈಸ್ ದ ಫೌಂಡೇಶನ್ ಆಫ್ ಟ್ರೂತ್. ಸೊ ನೀವು ಪ್ರತಿ ಸಮಯದಲ್ಲಿ ಬಂದು ವಾಕ್ಯ ಕೇಳುವಾಗ ಏನಾಗ್ತದೆ ಗೊತ್ತಾ, ನೀವು ಸತ್ಯವನ್ನು ತಿಳಿವಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತೆ. ನನಗೊಂದು ಬ್ರದರ್ ಇದೆ, ನಾನು ಬರಲ್ಲ ಪಾಸ್ಟರ್, ನಾನು ತುಂಬ ಕುಡಿದು ಬಿಟ್ಟಿದ್ದೀನಿ, ನಾನು ಬಂದರೆ ಅದೆಲ್ಲ ಆ ಜಾಗ ಎಲ್ಲ ಗಲೀಜಾಗುತ್ತೆ ಅಂತ ಅವ್ನು ಹೇಳ್ತಾ ಇದ್ದಾರೆ. ನಾನು ಹೇಳಿದೆ, ಜಾಗ ಗಲೀಜಾಗಲ್ಲ, ನೀನು ಕುಡಿದ್ರೂ ಪರವಾಗಿಲ್ಲ, ಬರ್ತಾ ಇರು, ನೀನು ಒಳ್ಳೇದಾಗ್ತೀಯ, ನೀನು ಕ್ಲೀನ್ ಆಗ್ತೀಯ. ದೇವ್ರ ಹತ್ರ ಬಂದರೆ ದೇವರು ಗಲೀಜಾಗಲ್ಲ, ದೇವ್ರು ಗಲೀಜಾದ ನಿನ್ನನ್ನು ನೀತಿವಂತನಾಗಿ ಮಾಡ್ತಾರೆ. ಅದರಿಂದ ಏನು ತಪ್ಪಿದ್ರೂ ಪರವಾಗಿಲ್ಲ, ಬರ್ತಾ ಇರು, ವಾಕ್ಯ ಕೇಳ್ತಾ 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 ಎಲ್ಲ ಸುಳ್ಳು ಮಾತುಗಳು, ಎಲ್ಲ ವಂಚನೆಯಿಂದ ಈ ಸತ್ಯದ ವಾಕ್ಯ ನಿನ್ನ ಬಿಡುಗಡೆ ಮಾಡ್ತಾ ಇರುತ್ತೆ. ನಿನಗೆ ಗೊತ್ತಾಗ್ತಾ ಇಲ್ಲ, ವಾಕ್ಯ ಕೇಳ್ತಾ ಇರುವಾಗಲ ದುರಾತ್ಮಗಳು ಓಡಿ ಹೋಗ್ತಾ ಇದೆ, ಕೆಲವರಿಗೆ ಸೌಖ್ಯ ಸಿಗ್ತಾ ಇದೆ, ಒಳಗಡೆ ಶುದ್ಧೀಕರಣ ನಡೀತಾ ಇದೆ. ಕಾರಣ ಯೇಸು ಸ್ವಾಮಿ ಹೇಳಿದ್ರು, ಜಾನ್ 8:32, ನೀವು ಸತ್ಯವನ್ನು ತಿಳಿಯುವಿರಿ, ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡುತ್ತೆ. ಜಸ್ಟ್ ಸತ್ಯ ಗ್ರಹಿಸ್ಕೊಂಡ್ರೆ ಸಾಕು, ಆ ಸತ್ಯ ನಿನ್ನ ಬಿಡುಗಡೆ ಮಾಡ್ತಾ ಇದೆ. ಪ್ರತಿ ಸಮಯ ಚರ್ಚಿಗೆ ಬರುವಾಗ, ಇಲ್ಲಿಂದ ಹೋಗುವಾಗ ಬಿಡುಗಡೆ ಆಗ್ತಾ ಇದೆ. ನಿರಾಶೆಯಿಂದ, ಭಯದಿಂದ, ಸೈತಾನ ವಂಚನೆಯಿಂದ, ಪಾಪದಿಂದ, ದುರಾತ್ಮಗಳಿಂದ ನಿನ್ನ ಬಿಡುಗಡೆ ಮಾಡುವಂತ ವಾಕ್ಯವಾಗಿದೆ ಇದು ಪ್ರಿಯರೇ. ಹಲ್ಲೆಲೂಯಾ. ಇದು ಕೆಮಿಸ್ಟ್ರಿ ಪುಸ್ತಕ ಅಲ್ಲ, ಸೈನ್ಸ್ ಪುಸ್ತಕ ಅಲ್ಲ, ಏನೋ ಒಂದು ನ್ಯೂಸ್ ಪೇಪರ್ ಅಲ್ಲ. ಯೇಸು ಸ್ವಾಮಿ ಹೇಳಿದ್ರು, ಇದರಲ್ಲಿ ಒಂದೊಂದು ವಾಕ್ಯದಲ್ಲೂ ನನ್ನ ಜೀವ ಇದೆ, ನನ್ನ ವಾಕ್ಯದಲ್ಲಿ ಜೀವ ಇದೆ. ಈ ವಾಕ್ಯ ನಿಮ್ಮನ್ನ ಬದಲಾಯಿಸುತ್ತೆ. ಹಲ್ಲೆಲೂಯಾ. ಅದಕ್ಕೆ ಕೆಲವರು ನೋಡಿ, ಓರಿಯನ್ ಮಾಲ್ ಹೋಗೋಣ, ಅಲರ್ಟ್ ಆಗಿರ್ತಾರೆ, ಬೆಳಗ್ಗೆ ಬಾರಂಡಿಯಲ್ಲಿ ಕ್ಯೂ ನಿಂತ್ಕೊಳ್ತಾನೆ. ಬಟ್ ಚರ್ಚಲ್ಲಿ ಬರುವಾಗ ಮಾತ್ರ ಕಷ್ಟಪಡ್ತಾರೆ. ಯಾಕೆ? ಸೈತಾನು ಗೊತ್ತು, ಅಲ್ಲಿ ಹೋದ್ರೆ ಮಾತ್ರ ಇವನು ಒಳ್ಳೇದಾಗ್ತಾನೆ, ಅವನು ಇಲ್ಲಿರೋವರೆಗೂ ಇವನನ್ನು ನಾಶ ಮಾಡ್ಬೋದು, ಇವನ್ ಜೀವಿತ ಹಾಳು ಮಾಡ್ಬೋದು, ಇವನ್ ಟೈಮ್ ವೇಸ್ಟ್ ಮಾಡ್ಬೋದು, ಇವನನ್ನ ದುರುಪಯೋಗ ವೇಸ್ಟ್ ಮಾಡ್ಬೋದು. ಇವನ್ ಲೈಫ್ ಲಾಸ್ಟಿಗೆ ಬರುವಾಗ 60-70 ವಯಸ್ಸು ಫುಲ್ ವೇಸ್ಟ್ ಆಗೋಗಿರುತ್ತೆ. ಬಟ್ ದೇವರ ಹತ್ರ ಬರುವಾಗ ವೇಸ್ಟ್ ಮಾಡುವ ದೇವರಲ್ಲ. ನನ್ನ ವಾಕ್ಯ, ದೇವರ ವಾಕ್ಯ ನಿನ್ನನ್ನು ಕಟ್ಟುತ್ತೆ, ನನ್ನ ವಾಕ್ಯ ನನ್ನ ಟೈಮನ್ನು ಉಪಯೋಗಿಸುತ್ತೆ. ಪ್ರತಿದಿನ ಹೋಗುವಾಗ ವಯಸ್ಸಾಗ್ತಾ ಇದೆ, ಮರ್ತೋಗ್ಬೇಡಿ. ಹಲ್ಲೆಲೂಯಾ. ನಾನು ಎಷ್ಟೋ ವಯಸ್ಸಾದವ್ರು ನೋಡುವಾಗ ಹೇಳ್ತಾರೆ, ಅಯ್ಯೋ 60 ವಯಸ್ಸು ವೇಸ್ಟ್ ಮಾಡಿಬಿಟ್ಟೆ, 40 ವರ್ಷ ವೇಸ್ಟ್ ಮಾಡಿಬಿಟ್ಟೆ. ಜೀವಿತ 2-3 ಇದೆಯಾ? ವಾಕ್ಯದಲ್ಲಿ ಬರೆಯಲ್ಪಡಿದೆ, ಒಂದೇ ಒಂದು ಜೀವಿತ ಇರೋದು. ದೇವರ ವಾಕ್ಯ ನಿನ್ನ ಉತ್ತಮವಾದ ಜೀವಿತವನ್ನು ಕೊಡುತ್ತೆ. ಇಲ್ಲಿ ಗಿವ್ ಯು ಅ ಪ್ರಾಫಿಟಬಲ್ ಲೈಫ್, ಸಕ್ಸಸ್ಫುಲ್ ಲೈಫ್, ಫ್ರೂಟ್ಫುಲ್ ಲೈಫ್, ಎಫೆಕ್ಟಿವ್ ಲೈಫ್. ಹಲ್ಲೆಲೂಯಾ.
ಸೋನ್ಲಿ ಐ ಟೆಲ್ ಪೀಪಲ್, ನಿಮಗೆ ಒಳ್ಳೆ ಜೀವಿತ ಬೇಕಾ? 3 ಎನ್ಕೌಂಟರ್ಸ್ ಇರಬೇಕು. ಒಂದು ಮೊದಲನೇ ಎನ್ಕೌಂಟರ್, ದೇವರನ್ನ ತಿಳಿದಿರಬೇಕು, ನೀವು ಯಾರಂತ ತಿಳಿದಿರಬೇಕು, ನಿಮ್ಮಲ್ಲಿ ಏನು ವರ ಇದೆ ನೀವು ತಿಳಿದಿರಬೇಕು. ಈ 3 ಕಾರ್ಯಗಳು ತಿಳಿದಿದ್ರೆ, ನೀನು ದೇವರನ್ನ ತಿಳಿದಿದ್ರೆ, ನೀನು ಯಾರಂತ ನೀನು ತಿಳಿದಿದ್ರೆ, ನಿನ್ನಲ್ಲಿರುವಂತ ವರ, ಶಕ್ತಿ, ಅಧಿಕಾರ ನೀನು ತಿಳಿದಿದ್ರೆ, ಯಾವ ಸೈತಾನಿಗೂ ನಿನ್ನ ನಿಲ್ಲಿಸಕ್ ಆಗೋದಿಲ್ಲ. ನಮಗಿರೋದು ಒಂದೇ ಒಂದು ಜೀವಿತ. ಸೈತಾನಕ್ಕೆ ಕಾರ್ಯ ಎಲ್ಲ ಟೈಮ್ ವೇಸ್ಟ್ ಮಾಡೋದು, ದೇವರ ಇಷ್ಟ ಟೈಮ್ ಕೂಡಿಸಿ ಕೊಡೋದು, ಟೈಮು ಕೂಡಿಸಿ ಕೊಡೋದು. ಅದು ನೀನು ಬರದೇ ಇರುವಾಗ ಆಮೇಲೆ ಪ್ರೈಸ್ ಲಾರ್ಡ್ ನಿನಗೆ ಡ್ಯಾಮೇಜ್ ಮಾಡ್ತಾ ಇದೆಯಾ? ಅದಕ್ಕೆ ವಾಕ್ಯದಲ್ಲಿ ಬರೆಯಲ್ಪಡಿದೆ, ನೀನು ದೇವರನ್ನ ಹುಡುಕುವಾಗ, ಚರ್ಚಿಗೆ ಬರುವಾಗ, ಪ್ರೇಯರ್ ಮಾಡುವಾಗ ನಿನಗೆ ಒಳ್ಳೇದು ಮಾಡ್ತಾ ಇದೆಯಾ? ನೀನು ಬರದೇ ಇರುವಾಗ, ಕುಡಿಯುವಾಗ, ಪಾಪಕ್ಕೆ ಜಾಗ ಕೊಡುವಾಗ, ಆ ಪಾಪ ನಿನ್ನನ್ನು ಹಾಳು ಮಾಡ್ಕೊಂಡು ನೀನು ನಿನ್ನನ್ನೇ ಹಾಳು ಮಾಡ್ಕೊಳ್ತಾ ಇದೆಯಾ? ನಿಜನಾ ಇಲ್ವಾ? ಕೆಲವು ಊಟಗಳಿದೆ ತಿಂದರೆ ಒಳ್ಳೆ ಶರೀರಕ್ಕೆ ಆರೋಗ್ಯ ಬರುತ್ತೆ, ಕೆಲವು ಊಟಗಳಿದೆ ತಿಂದರೆ ಪಾಯ್ಸನಸ್ ಫುಡ್. ಈ ಎಣ್ಣೆ ಎಲ್ಲ ಹಳೆ ಎಣ್ಣೆ ಎಲ್ಲ ಯೂಸ್ ಮಾಡುವಾಗ ಡ್ಯಾಮೇಜ್ ಮಾಡುವಂಥ ಊಟಗಳು ಇದೆ, ನಮ್ಮನ್ನು ಪೋಷಣೆ ಮಾಡುವಂಥ ಊಟ ಇದೆ. ಈ ವಾಕ್ಯ ನಿನ್ನನ್ನು ಕಟ್ತಾ ಇದೆ, ಈ ವಾಕ್ಯ ನಿನ್ನ ಸ್ವಭಾವವನ್ನು ಕಟ್ತಾ ಇದೆ. ನೀವು ಸತ್ಯವನ್ನು ತಿಳಿವಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತೆ. ಆಮೆನ್. ಸೊ ಯಾಕೆ ನಾನು ಚರ್ಚಿಗೆ ಬರಬೇಕು? ಚರ್ಚಿಗೆ ಬರುವಾಗ ನನಗೆ ಸತ್ಯ ಗೊತ್ತಾಗ್ತಾ ಇದೆ. ಸೊ ಸೈತಾನ್ ಇಷ್ಟ ನೀನು ಸುಳ್ಳಲ್ಲೇ ಬದುಕಬೇಕು, ನೀನು ಸರಿ ಇಲ್ಲ, ನೀನು ಪ್ರಯೋಜನ ಆಗಲ್ಲ, ಪಾಪವನ್ನು ಜಯಿಸಿ ಅವನು ಸುಳ್ಳು ಹೇಳಿ ಸುಳ್ಳೇ ನಂಬಿ ಜೀವಿತವೇ ಒಂದು ಸುಳ್ಳಲ್ಲಿ ಜೀವಿಸ್ತಾ ಇದ್ರು ಅನೇಕರು. ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ಮಾರ್ಗ, ನಾನೇ ಸತ್ಯ, ನಾನು ಸುಳ್ಳು ಹೇಳುವ ದೇವರಲ್ಲ, ಸತ್ಯವನ್ನು ಹೇಳಿ ಸತ್ಯವನ್ನು ನಿನ್ನನ್ನು ಬಿಡುಗಡೆ ಮಾಡುತ್ತೆ. ಸುಳ್ಳಿಂದ ಬಿಡುಗಡೆ ಮಾಡುವ ದೇವರು. ನೀನು ಸಾಧಾರಣ ವ್ಯಕ್ತಿ ಅಲ್ಲ, ಆಕಾಶ ಭೂಮಿ ಸೃಷ್ಟಿ ಮಾಡಿದ ಸರ್ವಶಕ್ತರ ದೇವರ ಮಗನಾಗಿದ್ಯಾ. ಹಲ್ಲೆಲೂಯಾ. ನೀವು ಪಾಪವು ನಿನ್ನನ್ನ ಆಳಲ್ಲ, ನೀನು ಪಾಪವನ್ನು ಆಳುವನಾಗಿರ್ತೀಯ. ಅದಕ್ಕೆ ಸೈತಾನಿಗೆ ಜನ ಚರ್ಚಿಗೆ ಬರೋದು ಸೈತಾನಿಗೆ ಇಷ್ಟ ಇಲ್ಲ. ಬಟ್ ನಾವೇನು ಮಾಡಬೇಕು? ಪ್ರೇಯರ್ ಮಾಡಬೇಕು. ದೇವರವ್ರ ಚರ್ಚಿಗೆ ಬರದೆ ಅವ್ರನ್ನ ಬಂಧಿಸಿರುವಂಥ ಸೈತಾನ್ ಅವನ್ನ ಬಿಟ್ಟು ಹೋಗ್ಲಿ. ಮೋಶೆ ಇಸ್ರಾಯೇಲ್ ಜನ ಬಿಡುಗಡೆ ಮಾಡಿದಾಗ ಇಸ್ರಾಯೇಲ್ ಜನ ಹತ್ರ ಹೋಗ್ಲಿಲ್ಲ, ಇವನನ್ನೆಲ್ಲ ಬಂಧಿಸಿರುವಂಥ ಫರೋವನ ಹತ್ರ ಹೋದ. ಕಾರಣ ಫರೋವನ ಕೈಯಲ್ಲೇ ಇವರ ಪರ್ಮಿಷನ್ ಇರೋದು. ಅವನು ಹೋಗಿ ಫರೋವನ್ನ ಸೋಲಿಸಿದ. ಆಮೇಲೆ ನೋಡಿ, ಫರೋವನ್ ಎಷ್ಟು ಸ್ಟಬ್ಬನ್ ಆಗಿದೆ ಗೊತ್ತಾ? ತುಂಬಾ ಹಠಮಾರಿ ಅಂತಾರೆ. ಫಸ್ಟ್ ಹೇಳ್ದ ಬಿಡಲ್ಲ, ತಿರುಗಿ ಹೇಳ್ದ ಬಿಡಲ್ಲ, ಆಮೇಲೆ ಹೇಳ್ದ ನೀವು ಮಾತ್ರ ಹೋಗ್ಲಿ, ಹೆಂಡತಿ ಮಕ್ಕಳನ್ನ ಬಿಡಲ್ಲ. ಬಟ್ ಮೋಶೆ ಹೇಳ್ದ ನಾನು ಬಿಡಲ್ಲ. ಆಮೇನ್. ನನಗೆ ಬಿಡುಗಡೆ ಸಿಕ್ಕೋವರೆಗೂ, ನನ್ನ ಕುಟುಂಬಕ್ಕೆ ಬಿಡುಗಡೆ ಸಿಕ್ಕೋವರೆಗೂ, ನನ್ನ ಮಕ್ಕಳಿಗೆ ಬಿಡುಗಡೆ ಸಿಕ್ಕೋವರೆಗೂ, ನನಗೆ ಅಭಿಷೇಕ ಸಿಕ್ಕೋವರೆಗೂ, ನನ್ನ ಕುಟುಂಬದಲ್ಲಿ ದೇವರು ಜಯ ಕೊಡುವವರೆಗೂ ನಾನು ಬಿಡಲ್ಲ. ಆಮೇನ್. ಸೈತಾನ ಹಠಮಾರಿ ಅಂದ್ರೆ ದೇವ್ರು ಹೇಳ್ತಾ ಇದ್ರೆ ನೀನು ದೇವರಿಂದ ಹುಟ್ಟಿದೆಲ್ಲ ಲೋಕವನ್ನು ಜಯಿಸುತ್ತೆ. ಅದರ ಅರ್ಥ ಸೈತಾನ ಸೋಲಿಸುವಂತ ಶಕ್ತಿ ನಿನಗಿದೆ, ದೇವರ ಮಕ್ಕಳಿಗಿದೆ. ಸೊ ಯಾಕೆ ಚರ್ಚಿಗೆ ಬರಬೇಕು? ಕಾರಣ ನೀವು ಸತ್ಯವನ್ನು ತಿಳಿವಿರಿ, ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡುತ್ತೆ. ನನಗೊಂದು ಬ್ರದರ್ ಗೊತ್ತು, ಮುಂಚೆ ನಮ್ಮ ಚರ್ಚಿಗೆ ಬರ್ತಾ ಇದ್ರು. ಅವ್ರಿಗೆ ಮನೆಗೆ ಹೋದ್ರೆ ತುಂಬ ಕುಡಿತಾರೆ. ಒಂದು ದಿವಸ ನೋಡಿದ್ರೆ ಪಾತ್ರೆ ಇಲ್ಲ, ಒಂದು ದಿವಸ ನೋಡಿದ್ರೆ ಟಿವಿ ಇಲ್ಲ, ಒಂದು ದಿವಸ ಮನೇಲಿರೋ ಎಲ್ಲ ಪಾತ್ರೆ ಎಲ್ಲ ಆಚೆ ಹೋಗ್ತಾ ಇದೆ. ಕೊನೆಯದಾಗಿ ಅವ್ರು ಹೆಂಡತಿ ಒಂದು ದಿವಸ ಹೇಳಿದ್ರು, ಪಾಸ್ಟರ್ ನನ್ನ ಮಗನಿಗೆ ಕಾಲಿಗೆ ಚೈನ್ ಹಾಕಿದ್ದೆ, ನಮ್ಮ ಯಜಮಾನರು ಬಂದರು ಮಳ್ಕೊಂಡ್ರು, ಬೆಳಗ್ಗೆ ನೋಡಿದ್ರೆ ಚೈನೂ ಇಲ್ಲ, ಅವರು ಇಲ್ಲ. ನನಗೆ ಜೀವಿತ ಬೇಸರ ಆಗೋಗ್ಬಿಟ್ಟಿದೆ, ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂತ ಬಂದಾಗ ನಡ್ಕೊಂಡು ಬರ್ತಾ ಇದ್ದಾಗ ಪಾಸ್ಟರ್ ಅವ್ರಿಗೆ ಸುವಾರ್ತೆ ಹೇಳಿ ಚರ್ಚಿಗೆ ಬನ್ನಿ ಸಿಸ್ಟರ್, ದೇವ್ರು ಒಳ್ಳೇದು ಮಾಡ್ತಾರೆ ಅಂತ ತಿಳಿಸಿದ್ರು. ಅವ್ರ ಯಜಮಾನರಿಗೋಸ್ಕರ ಪ್ರೇಯರ್ ಮಾಡಿದ್ರು. ಕ್ರಿಸ್ಮಸ್ ದಿನ ಆದಾಗ ಅವರ ಹೆಂಡತಿ ಹೇಳಿದ್ರು, ಒಂದಿನ ಆದರೂ ಚರ್ಚಿಗೆ ಬಾ ಅಂತ. ಅವ್ರು ಚರ್ಚಲ್ಲಿ ಬಂದು ಹಿಂದೆಡೆ ಕೂತ್ಕೊಳ್ತಾ ಇದ್ರು, ಅವ್ರ ವಾಕ್ಯ ಕೇಳ್ತಾ ಇದ್ದಾರೆ, ಪ್ರೇಯರ್ ಮಾಡ್ತಾ ಇದ್ದಾರೆ. ಯೇಸು ಸ್ವಾಮಿ ಹತ್ರ ಪ್ರೇಯರ್ ಮಾಡಿದರೆ ದೇವರು ಅವತ್ತು ಅವ್ರನ್ನ ಮುಟ್ಟಿದ್ದಾರೆ. ಕುಡಿಯೋದೆಲ್ಲ ಬಿಟ್ಬಿಟ್ರು. ಇವಾಗ ಅವ್ರ ವೈಫ್ ಹೇಳ್ತಾರೆ, ನಮ್ಗೆ ತುಂಬ ಖುಷಿ ಪಾಸ್ಟರ್, ಕಾರಣ ಡೈಲಿ ಮನೆಗೆ ಸೋಫಾ, AC, ಚೇರು. ಮುಂಚೆ ಕುಡಿತಾ ಇದ್ದಾಗ ಮನೆಯಿಂದ ಎಲ್ಲ ಆಚೆ ಹೋಗ್ತಾ ಇತ್ತು, ಇವಾಗ ಎಲ್ಲ ತಂದ್ಬಿಟ್ಟಿದ್ದಾರೆ. ಆಮೇಲೆ ಇತ್ತೀಚೆಗೆ ಹೋದಾಗ ಹೇಳ್ತಾರೆ, ಪಾಸ್ಟರ್ ನಮ್ಮ ಯಜಮಾನರಿಗೆ ಒಂದು ಹೊಸ ಸೈಟ್ ಕೊಟ್ಟಿದ್ದಾರೆ. ಯೋಚನೆ ಮಾಡಿ, ಸೈತಾನ್ ಕಿತ್ಕೊಳ್ತಾನೆ, ದೇವರು ಕೊಡ್ತಾನೆ ಇರ್ತಾರೆ ಅನ್ಲಿಮಿಟೆಡ್ ಆಗಿ. ಸೈತಾನ್ ತಿನ್ನುವವನು, ದೇವರು ಕೊಡುವವನಾಗಿರ್ತಾನೆ, ಸಮೃದ್ಧಿಯಾಗಿ ಕೊಡುವವನಾಗಿರ್ತಾನೆ. ನನ್ನ ದೇವರು ಖಾಲಿ ಮಾಡುವ ದೇವರಲ್ಲ, ಆತನು ಸಮೃದ್ಧಿಯಾಗಿ ನಿನಗೆ ಕೊಡುವವನಾಗಿರ್ತಾನೆ. ಯೋಹನ ಬರೆದ ಸುವಾರ್ತೆ 10ನೇ ಅಧ್ಯಾಯದ 10ನೇ ವಾಕ್ಯ, ಪಾಪವು ಎಲ್ಲ ತಿಂದಾಕಿ ನಿನ್ನನ್ನು ತಿಂದು ನಿನ್ನ ಮನೆಯನ್ನು ತಿಂದು ಎಲ್ಲ ಹಾಳು ಮಾಡಿ ಬಿಟ್ಬಿಡುತ್ತೆ. ದೇವರು ನಿನಗೆ ಕೊಡ್ತಾ ಇರ್ತಾರೆ, ಕೊಟ್ಟು 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 ನಿನಗೂ ಕೊಟ್ಟು, ನಿನ್ನ ಕುಟುಂಬಕ್ಕೂ ಕೊಟ್ಟು, ನಿನ್ನ ವಂಶಕ್ಕೆ ಕೊಟ್ಟು, ನಿನ್ನ ಮುಖಾಂತರ ದೇಶಗಳಿಗೆ ಕೊಡ್ಲಿಕ್ಕೆ ದೇವರು ಶಕ್ತನಾಗಿರುವ ದೇವರಾಗಿದ್ದಾರೆ. ಇಲ್ಲಿ ಬಂದಿರೋ ನೀನು ಅದಕ್ಕೆ ಇಲ್ಲಿ ಬರೋರೆಲ್ಲ ಸಮೃದ್ಧಿಯಾದ ಜೀವಿತಕ್ಕೆ ಹೋಗ್ತಾ ಇದ್ದಾರೆ. ಆಮೆನ್. ಎಷ್ಟು ಜನ ನಂಬ್ತೀರಾ? ಬಲದಿಂದ ಬಲಕ್ಕೆ, ಶಕ್ತಿಯಿಂದ ಶಕ್ತಿಗೆ, ಆಶೀರ್ವಾದದಿಂದ ಆಶೀರ್ವಾದಕ್ಕೆ, ದುಡ್ಡಿನ ಆಶೀರ್ವಾದ, ಎಲ್ಲ ರೀತಿಯಲ್ಲೂ ಪ್ರೋಗ್ರೆಸ್ ಮಾಡಲಿಕ್ಕೆ, ಕಾರಣ ವಾಕ್ಯ ನಿನ್ನನ್ನು ಕಟ್ಟಿ ಎಬ್ಬಿಸ್ತಾ ಇದೆ. ಆಮೇನ್. ಅದಕ್ಕೆ ಚರ್ಚಿಗೆ ನಾವು ಬರಬೇಕು. ಯಾಕೆ? ಇಲ್ಲಿ ಸತ್ಯ ನನ್ನನ್ನು ಬಿಡುಗಡೆ ಮಾಡ್ತಾ ಇದೆ.
ಒಂದು ದಿವಸ ನಮ್ಮ ತಂದೆ ಒಂದು ದೆವ್ವ ಹಿಡಿದ ಒಂದು ಸಿಸ್ಟ್ರಿಗೆ ದೆವ್ವ ಬಿಡಿಸ್ತಾ ಇದ್ರು. ಅವಾಗ ದೆವ್ವ ಹೇಳ್ತಾ ಇದೆ, ಈ ಅಮ್ಮ ಇಲ್ಲ ಬರಬಾರ್ದಾಗಿತ್ತು, ನನಗೆ ಗೊತ್ತು ಇಲ್ಲಿ ಬಂದರೆ ಆ ದೇವರು ಅದ್ಭುತ ಮಾಡ್ತಾರೆ, ಆ ದೇವರು ಮಾಡಿಬಿಡ್ತಾರೆ. ಇಲ್ಲಿ ಬರೋಕ್ಕೆ ನಾನು ತುಂಬ ಶ್ರಮಿಸಿದೆ, ಬರ್ದೆ, ಇಲ್ಲಿ ಬರೋಕ್ಕಾಗದೆ ತಡೆ ಮಾಡಿದೆ, ಬಟ್ ಹೆಂಗೋ ಬಂದ್ಬಿಟ್ಟಿದ್ದಾರೆ, ಆ ದೇವ್ರು ಅವ್ರಿಗೆ ಒಳ್ಳೇದು ಮಾಡಿಬಿಟ್ಟಿದ್ದಾರೆ. ನೋಡಿ, ಸುಮ್ಮಿಗೆ ದೇವ್ರ ಹತ್ರ ಬಂದರೆ ಸಾಕು, ನಮ್ಮ ದೇವ್ರು ಕೊಡುವನಾಗಿರ್ತಾನೆ, ಸಮೃದ್ಧಿಯಾಗಿ ಕೊಡುವನಾಗಿರ್ತಾನೆ. ದೇವ್ರ ಹತ್ರ ಬರೋರು ಎಲ್ಲ ಸಮೃದ್ಧಿಯಾಗಿ ಆಶೀರ್ವದಿಸಲ್ಪಡ್ತಾರೆ. ನಿನ್ನ ಪಾತ್ರ ತುಂಬಿ ಹರಿಯುವಂತೆ ದೇವರು ಆಶೀರ್ವದಿಸ್ತಾರೆ. ನೀವು ಸತ್ಯವನ್ನು ತಿಳಿವಿರಿ, ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡುತ್ತೆ. ನೆಕ್ಸ್ಟ್, ಯಾಕೆ ಚರ್ಚ್ಗೆ ಬರಬೇಕು? ಕೀರ್ತನೆ 20ನೇ ಅಧ್ಯಾಯದ 2ನೇ ವಾಕ್ಯ, ಇಲ್ಲಿ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಾನು ನನ್ನ ಜನರಿಗೆ ದೇವರ ಆಲಯದ ಮುಖಾಂತರ ಸಹಾಯ ಮಾಡಿದೆ. ಆ ವಾಕ್ಯ ಓದ್ತೀರಾ? ಹೆಲ್ಪ್ ಕಮ್ಸ್ ಥ್ರೂ ದ ಚರ್ಚ್ ಟು ಯು. Psalms 20 verse 2 and someone can read Psalm 65 verse 4. ತನ್ನ ಪರಿಶುದ್ಧ ನಿವಾಸದಿಂದ ನಿನಗೆ ಸಹಾಯ ಮಾಡಲಿ. ನನ್ನ ಪರಿಶುದ್ಧ ನಿವಾಸದಿಂದ ನಿನಗೆ ಸಹಾಯ ಮಾಡಲಿ. ಸೊ ನನ್ನ ಪರಿಶುದ್ಧ ನಿವಾಸದಿಂದ ದೇವರು, ಅದರ ಅರ್ಥ ದೇವರ ಆಲಯದಿಂದ ನಿನಗೆ ಬೇಕಾಗಿರೋ ಸಹಾಯ ದೇವರು ಮಾಡ್ತಾ ಇದ್ದಾರೆ. ಅದು ದುಡ್ಡಿನ ವಿಷಯ ಆಗಿರ್ಬೋದು, ಪಾಪವನ್ನು ಜಯಿಸುವ ವಿಷಯ ಆಗಿರ್ಬೋದು, ಕೆಲಸದ ವಿಷಯ ಆಗಿರ್ಬೋದು. ದೇವ್ರು ಹೇಳ್ತಾರೆ, ನಾನು ಸಹಾಯ ಮಾಡ್ತೀನಿ. ಯಾರ ಆಲಯಕ್ಕೆ ಬರ್ತಾರೋ, ಯಾರು ನನ್ನ ಪರಿಶುದ್ಧ ಆಲಯಕ್ಕೆ ಬರ್ತಾರೋ, ಆ ಆಲಯದ ಮುಖಾಂತರ ಅವ್ರು ಪ್ರೇಯರ್ ಮಾಡುವಾಗ ಅವ್ರಿಗೆ ಕೆಲಸಗಳು, ಅವರಿಗೆ ಸೌಖ್ಯ, ಅವರಿಗೆ ಬಿಡುಗಡೆ, ಅವರಿಗೆ ಜಮೀನುಗಳು. ಹಾಲೆಲೂಯ. ನಾನು ಹೇಳಿದ ಒಂದು ಬ್ರದರ್ ಮುಂಚೆ ಕುಡ್ಕೊಂಡು ಎಲ್ಲ ಮನೆ ಖಾಲಿ ಮಾಡ್ತಾರೆ. ಇವತ್ತು ನಾನು ಲಾಸ್ಟ್ ಟೈಮ್ ಅವ್ರ ಮನೆಗೆ ಹೋದಾಗ 2ನೇ ಸೈಟ್ ತೊಗೊಂಡಿದ್ದಾರೆ. ಎಲ್ಲ ಕುಡ್ದು ಖಾಲಿ ಮಾಡಿದ ವ್ಯಕ್ತಿ ದೇವ್ರ ಹತ್ರ ಬಂದಾಗ ಇವತ್ತು ಮನೆಗೆ ಎಲ್ಲ ತಂದು ಹಾಕಿ ಆಶೀರ್ವಾದವಾಗಿದ್ದಾರೆ. ಅವ್ರಿಗಿಂತ ಸಂತೋಷ ನಮಗೆ. ಹಾಲೆಲೂಯ, ಆಮೆನ್, ಪ್ರೈಸ್ ಲಾರ್ಡ್. ನಮ್ಮ ದೇವರು ತಕೊಳ್ಳುವ ದೇವರಲ್ಲ, ಕೊಡುವವನಾಗಿರ್ತಾನೆ. ತನ್ನ ಪ್ರಾಣವನ್ನೇ ಜೀವವನ್ನೇ ಕೊಟ್ಟಿರುವವನು. ಬಾಕಿ ಮನೆ ಕೊಡದೇ ಇರ್ತಾರ, ಸೌಖ್ಯ ಕೊಡದೇ ಇರ್ತಾರ, ಜಯ ಕೊಡದೇ ಇರ್ತಾರ, ಕೆಲಸ ಕೊಡದೇ ಇರ್ತಾರ. ತನ್ನ ಒಬ್ಬನೇ ಮಗನನ್ನೇ ಕೊಟ್ಟಿದ್ದಾರೆ, ಒಂದೇ ಮಗನನ್ನೇ ಕೊಟ್ಟಿದ್ದಾರೆ. ಅದು ಕೊಟ್ಟ ದೇವರು ಬೇರೆ ಕಾರ್ಯಗಳು ಕೊಡದೆ ಇರ್ತಾರ. ಹಲ್ಲೆಲೂಯ. ಅದರ ಅರ್ಥ ಏನು? ಬೇರೆ ಕಾರ್ಯ ಕೇಳೋದಕ್ಕಿಂತ ಮುಂಚೆ ಆತನ ಕುಮಾರನನ್ನು ಕೇಳಿ, ಯೇಸುವನ್ನು ಕೇಳಿ, ಯೇಸು ಇದ್ರೆ ಬಾಕಿ ಎಲ್ಲ ಕಾರ್ಯಗಳು ನಮಗೆ ಫ್ರೀ ಆಗಿ ದೇವರು ಕೊಡುವನಾಗಿರ್ತಾನೆ. ಇಲ್ಲಿ ಸಹಾಯ ಎಲ್ಲಿಂದ ಬರ್ತಾ ಇದೆ? ಪರಿಶುದ್ಧ ನಿವಾಸದಿಂದ ಸಹಾಯ ಬರ್ತಾ ಇದೆ. ಹಾಗಾದ್ರೆ ಚರ್ಚಿಗೆ ಬರೋರಿಗೆ ಸಹಾಯ ಇದೆ. ನನಗೊಂದು ಬ್ರದರ್ ಇದೆ, ಕೆಲಸ ಇಲ್ಲ, ಎಲ್ಲೋದ್ರೂ ಅವ್ರಿಗೆ ಕೆಲಸ ಸಿಗ್ತಾ ಇಲ್ಲ. ಕಾರಣ ಅವ್ರಿಗೆ ಕಣ್ಣಿಗೆ ಪ್ರಾಬ್ಲಮ್ ಇತ್ತು. ಎಲ್ಲೋದ್ರೂ ಅವ್ರಿಗೆ ಕಣ್ಣಿಗೆ ಪ್ರಾಬ್ಲಮ್ ಇದೆ ಅಂತ ಕೆಲಸ ಸಿಗ್ತಾ ಇರಲಿಲ್ಲ. ನಾನು ಹೇಳಿದೆ, ಬ್ರದರ್ ನೀವು ಹುಡುಕೋದು MLA ರೆಕಮೆಂಡೇಶನು, ಆ ರೆಕಮೆಂಡೇಶನು, IPS ಆಫೀಸರ್ ರೆಕಮೆಂಡೇಶನ್ ಎಷ್ಟು ಮಾಡಿನೂ ಕೆಲಸ ಸಿಗ್ತಾ ಇಲ್ಲ. ಎಲ್ಲಿ ನೋಡಿದ್ರು ಅವ್ರಿಗೆ ಬಯೋಡೇಟಾ ಓದಿದ ತಕ್ಷಣ ಕಣ್ಣಿಗೆ ತೊಂದರೆ ಇದೆ, ಬೇಡ ಅಂತ, ಕೆಲಸಕ್ಕೆ ಬೇಡ ಅಂತ ಹೇಳ್ತಾ ಇದ್ರು. ಬಟ್ ಒಂದು ದಿವಸ ಅವರು ಹೋಗೋದು ನಿಲ್ಲಿಸ್ಬಿಟ್ರು. ಈ ಚರ್ಚಿಗೆ ಬಂದು ಡೈಲಿ ಇಲ್ಲಿ ಬಂದು ಹತ್ಕೊಂಡು ದೇವರೇ ಕೆಲಸ ಬೇಕಂತ ಪ್ರೇಯರ್ ಮಾಡಿದ್ರು. ಆಮೇಲೆ ಇನ್ನೊಂದು ಕಡೆ ಕೆಲಸಕ್ಕೆ ಅಪ್ಲೈ ಮಾಡಿದ್ರು. ಅಪ್ಲೈ ಮಾಡಿದಾಗ ಅವರು ಪಾಪ ಇವ್ರ ಕಣ್ಣೋವು ಇದೆ ಅಂತ ಕಾರಣಕ್ಕೆ 5,000 ಜಾಸ್ತಿ ಸಂಬಳ ಕೊಟ್ಟರು. ಮುಂಚೆ ಕೆಲಸಕ್ಕೆ ಹೋಗ್ತಾ ಇದ್ದಾಗ ಕಣ್ಣಿಗೆ ತೊಂದರೆ ಇದೆ ಅಂತ ಕೆಲಸ ಕೊಡ್ತಾ ಇರಲಿಲ್ಲ. ನೆಕ್ಸ್ಟ್ ಪ್ರೇಯರ್ ಮಾಡಿ ದೇವ್ರು ಇಲ್ಲಿ ಬಂದು 10 ಪ್ರೇಯರ್ ಮಾಡಿ ದೇವ್ರು ಅವರಿಗೆ ಸಹಾಯ ಮಾಡಿದ್ರು. ನೆಕ್ಸ್ಟ್ ಹೋದ ಕಂಪನಿಗೆ ಅವರು ಪ್ರೇಯರ್ ಮಾಡಿದ 20,000ಕ್ಕಿಂತ ಮೇಲೆ. ಆದರೆ ದೇವರು ಆ ಕಂಪನಿಯವ್ರು ಹೇಳಿದ್ರು, ಇವ್ರಿಗೆ ಕಣ್ಣಿಗೆ ತೊಂದರೆ ಇರೋದ್ರಿಂದ ಅವರೇ ಜಾಸ್ತಿ ಕೊಟ್ಟರು. ಸೊ ನೀನು ಎಷ್ಟು ದೇವ್ರ ಹತ್ರ ಬರ್ತಾ ಇದೆಯೋ ಅಲ್ಲಿ ಅಷ್ಟು ಸಹಾಯ ಆಗ್ತಾ ಇದೆ. ಎಷ್ಟು ದೇವರಿಂದ ದೂರ ಹೋಗ್ತಾ ಇದೆಯೋ ಆ ಸಹಾಯದ ಹಸ್ತ ನೀನೇ ಬ್ಲಾಕ್ ಮಾಡ್ತಾ ಇದೆಯಾ. ದೇವರು ಮಾತಾಡ್ಬೇಕಂತ ಇದೆ, ಏನೋ ತೊಂದರೆ ಬರ್ತಾ ಇದೆ, ಕಾಪಾಡಬೇಕಂತ ಇದೆ. ಬಟ್ ನಿನ್ನ ಹತ್ರ ಮಾತಾಡುವಾಗ ನೀನು ಆ ಝೋನಲ್ಲಿ ಇಲ್ಲ, ಚರ್ಚಲ್ಲಿ ಇಲ್ಲ, ಕೂಟದಲ್ಲಿ ಇಲ್ಲ, ಪ್ರೇಯರಲ್ಲಿ ಇಲ್ಲ. ಹಾಲೆಲೂಯಾ. ಅದಕ್ಕೆ ಮೀಟಿಂಗ್ ಅಲಕ್ಷ್ಯ ಪಡಿಸಬೇಡಿ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯೇಸು ಸ್ವಾಮಿ ಭೂಮಿಯಲ್ಲಿದ್ದಾಗ ಕ್ರಮವಾಗಿ ಅವರು ದೇವಾಲಯಕ್ಕೆ ಹೋಗ್ತಾ ಇದ್ರು. ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 16ನೇ ವಾಕ್ಯ. ಲೂಕ್ ಚಾಪ್ಟರ್ 4 verse 16. When Jesus was a believer, when Jesus was as a child and a young person, he went to the temple as his custom. ಅವ್ರಿಗೊಂದು ಅಭ್ಯಾಸ ಇತ್ತಂತೆ. ಯೇಸು ಸ್ವಾಮಿ ಅಭ್ಯಾಸ ಏನು? ದೇವಾಲಯಕ್ಕೆ ಹೋಗೋದು ಒಂದು ಅವ್ರ ಅಭ್ಯಾಸ ಆಗಿತ್ತು, ಹ್ಯಾಬಿಟ್ ಆಗಿತ್ತು, ಕಸ್ಟಮ್ ಆಗಿತ್ತು, ರೆಗ್ಯುಲರ್ ಆಗಿದ್ರು. ಓದ್ತೀರಾ? ಲೂಕನ ಬರೆದ ಸುವಾರ್ತೆ 4:16. ಹೀಗಿರಲಾಗಿ ಆತನು ತಾನು ಬೆಳೆದ ನಜರೇತಿಗೆ ಬಂದು ತನ್ನ ವಾಡಿಕೆಯ ಪ್ರಕಾರ ಸಬ್ಬತ್ ದಿನದಲ್ಲಿ ಸಭಾಮಂದಿರಕ್ಕೆ ಹೋಗಿ ಓದುವುದಕ್ಕಾಗಿ ಎದ್ದು ನಿಂತನು. ಅಲ್ಲಿ ಕ್ರಮ ಅಂತ ಪದ ಇದೆಯಾ? ವಾಡಿಕೆಯ ಪ್ರಕಾರ, ಕ್ರಮವಾಗಿ. ಆ ಪದವನ್ನು ನಾನು ನೋಡ್ತಾ ಇದ್ದೀನಿ. ತನ್ನ ವಾಡಿಕೆಯ ಪ್ರಕಾರ, ಕಸ್ಟಮ್, ಅದರ ಹ್ಯಾಬಿಟ್, ಸ್ವಭಾವ ಆಗಿತ್ತು. ನಾನು ಕೆಲವು ವಿಷಯಕ್ಕೆ ಮನೆಯಿಂದ ಪ್ರೇಯರ್ ಮಾಡ್ತೀನಿ. ಕೆಲವು ವಿಷಯಗಳಿಗೆ ತುಂಬ ಸೀರಿಯಸ್ ಆದ ವಿಷಯ ಪ್ರೇಯರ್ ಮಾಡುವಾಗ ಚರ್ಚಲ್ಲಿ ಬಂದು ಪ್ರೇಯರ್ ಮಾಡ್ತೀನಿ. ಇಲ್ಲಿ ಕೂತ್ಕೊಂಡು ಪ್ರೇಯರ್ ಮಾಡೋ ಸಡನ್ನಾಗಿ ದೇವ್ರು ಮಾತಾಡ್ತಾರೆ, ನಾನು ನೋಡ್ಕೊಳ್ತೀನಿ ಹೋಗು ಅಂತ.
ಆಮೇಲೆ ಆ ಪ್ರಾಬ್ಲಮ್ಗೆ ಹಂಗೆ ಪರಿಹಾರ ಸಿಕ್ತು. ಕಾರಣ ಯಾಕೆ? ದೇವರ ಆಲಯದಲ್ಲಿ ದೇವರ ಶಬ್ದ ಇದೆ, ದೇವರ ವಾಯ್ಸ್ ಇದೆ. ನನಗೆ ಯೇಸು ಸ್ವಾಮಿ ಬಗ್ಗೆ ತುಂಬ ಇಷ್ಟ ಇರುವಂಥ ಕಾರ್ಯ, ನಾವು ಮನೇಲಿ ನೆಂಟರು ಬಂದರೆ ಫೇಸ್ ವಾಶ್ ಮಾಡ್ತೀರಿ, ಪೌಡ್ರ್ ಹಾಕ್ತೀರಿ, ಕ್ರೀಮ್ ಹಾಕ್ತೀರಿ, ಮೇಕಪ್ ಮಾಡ್ತೀರಿ. ಆಮೇಲೆ ದೇವರ ಆತ್ಮನ ಹೇಳ್ತಾರೆ, ನೀನು ಹೆಂಗಿದೆಯೋ ಹಂಗೆ ಬಾ, ನಿನ್ನ ಹಂಗೆ ಸ್ವೀಕರಿಸುವ ಒಳ್ಳೆ ದೇವರಾಗಿದ್ದಾನೆ ಯೇಸು ಕ್ರಿಸ್ತನು. ಯು ಕ್ಯಾನ್ ಜಸ್ಟ್ ಕಮ್ ಟು ಗಾಡ್ ಆಸ್ ಯು ಆರ್. ನೀನು ಇರುವ ಸ್ಥಿತಿಯಲ್ಲಿ ನಿನ್ನನ್ನು ಅಂಗೀಕರಿಸುವ ಒಂದು ದೇವರಿದ್ರೆ ಯೇಸು ಕ್ರಿಸ್ತನ ಮಾತ್ರ. ನೀನು ಇರುವ ಪರಿಸ್ಥಿತಿಯಲ್ಲಿ, ಆಮೇನ್, ನೀನು ಇಂಪರ್ಫೆಕ್ಟ್ ಆಗಿದೆಯಾ ಪರವಾಗಿಲ್ಲ, ದೇವ್ರ ಹತ್ರ ಬಾ, ಅವ್ರು ನಿಮ್ಮನ್ನು ಪರ್ಫೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಒಂದು, ಚರ್ಚಿಗೆ ಬರೋದ್ರಿಂದ ಏನೆಲ್ಲ ಆಶೀರ್ವಾದಗಳಿದೆ ನಾನು ತಿಳಿಸ್ತಾ ಇದ್ದೆ. ಬಟ್ ಸಮಯ ಕಮ್ಮಿ ಇರೋದ್ರಿಂದ ಇನ್ನೊಂದು ಕಾರ್ಯವನ್ನು ಕೂಡ ತಿಳಿಸ್ತಾ ಇದ್ದೀನಿ. ಚರ್ಚಿಗೆ ಬರುವಾಗ ನಾವು ಪ್ರಿಪೇರ್ ಆಗಬೇಕು. ಚರ್ಚಿಗೆ ಬರುವಾಗ ಕೆಲವರು ಹೇಳ್ತಾರೆ ಚರ್ಚಿಗೆ ಬಂದು ತುಂಬ ಆಶೀರ್ವಾದ ಸಿಕ್ತು, ತುಂಬ ಆಶೀರ್ವಾದವಾಗಿತ್ತು. ಕೆಲವರು ಹೇಳ್ತಾರೆ ಚರ್ಚಿಗೆ ಬಂದು ನನಗೇನು ಸಿಕ್ಕಲಿಲ್ಲ, ತುಂಬ ಸಾಧಾರಣವಾಗಿತ್ತು, ರೆಗ್ಯುಲರ್ ಆಗಿ ಭಾನುವಾರ ಒಂದು ದಿವಸ ಬರಬೇಕು, ಹಂಗೆ ಬಂದು ಹೋಗಿದೆ ಅಂತ. ಸೊ ಯೋಚನೆ ಮಾಡಿ, ಪ್ರೇಯರ್ ಮಾಡೋದಕ್ಕಿಂತ ಮುಂಚೆ, ಕೂಟಕ್ಕೆ ಬರೋದಕ್ಕಿಂತ ಮುಂಚೆ ಈ 4 ಕಾರ್ಯಗಳು ಮಾಡಬೇಕು. ಒಂದು, ಪ್ರತಿ ಸಮಯ ಕೂಟ ಬರೋದಕ್ಕಿಂತ ಮುಂಚೆ ಪಾಸ್ಟ್ರಿಗೆ ಹಾಗೂ ಪಾಸ್ಟರ್ ಕುಟುಂಬಕ್ಕೋಸ್ಕರ ಪ್ರೇಯರ್ ಮಾಡಬೇಕು. ನಾನು ಯಾವ ಕೂಟಕ್ಕೆ ಹೋಗುವಾಗ ಪ್ರೇಯರ್ ಮಾಡ್ತೀನಿ, ಕರ್ತನೆ ಇವತ್ತು ನನ್ನ ಹತ್ರ ನೀನು ಮಾತಾಡಬೇಕು, ನಾನು ದಾಹದಿಂದ ಬಂದಿದ್ದೀನಿ. ಪ್ರತಿ ಸಮಯ ಹಂಗೆ ಪ್ರೇಯರ್ ಮಾಡುವಾಗ ದೇವ್ರ ನನ್ನ ಹತ್ರ ಮಾತಾಡಿದ್ದಾರೆ, ಪಾಸ್ಟರ್ ಮುಖಾಂತರ ಮಾತಾಡಿದ್ದಾರೆ, ಡೈರೆಕ್ಟಾಗಿ ದರ್ಶನ ಕೊಟ್ಟಿದ್ದಾರೆ. ಸೊ ಪ್ರೇಯರ್ ಮಾಡೋಕ್ಕೆ ಬರೋದಕ್ಕಿಂತ ಮುಂಚೆ ಪಾಸ್ಟ್ರಿಗೂ ಅವರ ಫ್ಯಾಮ್ಲಿಗೋಸ್ಕರ ಹೆಚ್ಚಾಗಿ ಪ್ರೇಯರ್ ಮಾಡಬೇಕು. ನನಗೆ ಆಶ್ಚರ್ಯವಾದ ಕಾರ್ಯ ಏನು ಗೊತ್ತಾ, ಯಾರು ಕೂಗಿದ್ರು, ಎನಿ ಟೈಮ್ ಕೂಗಿದ್ರು, ಅವ್ರ ಪ್ರಾಬ್ಲಮ್ ಇರುವಾಗ ನಾವು ಪ್ರೇಯರ್ ಮಾಡ್ತಾ ಇರ್ತೀರಿ. ಸಭೆಗೆ ಪಾಸ್ಟ್ರಿಗೆ ಚಿಕ್ಕೊಂದು ಸಮಸ್ಯೆ ಬಂದಾಗ ಆಮೇಲೆ ಅವೈಲೇಬಲೇ ಇರಲ್ಲ ಕೆಲವು ಜನರು. ಪ್ರೈಸ್ ಲಾರ್ಡ್. ಬಟ್ ಯಾವಾಗಲೂ ಯೋಚನೆ ಮಾಡಿ, ವಾಕ್ಯ ಹೇಳ್ತಾ ಇದೆ, ಪೌಲನು ಹೇಳ್ತಾರೆ, 1 ಥೆಸಲೋನಿಕದವರಿಗೆ ಬರೆದ ಪುಸ್ತಕ 5:25, ತಿಮೋಥಿ ಲೇಖನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಆಮೇಲೆ ಅಧಿಕಾರಿಗಳಿಗೋಸ್ಕರ ನೀವು ಪ್ರೇಯರ್ ಮಾಡಿ, ಪಾಸ್ಟರ್ಸ್ಗೋಸ್ಕರ ನೀವು ಪ್ರೇಯರ್ ಮಾಡಿ, ಆಮೇಲೆ ದೇವ ಸೇವಕರು ಅವರ ಕುಟುಂಬಕ್ಕೋಸ್ಕರ ಹೆಚ್ಚಾಗಿ ಪ್ರೇಯರ್ ಮಾಡಿ. ಹಿಂಗೆ ಪ್ರೇಯರ್ ಮಾಡಿ ಬರುವಾಗ ಏನು ಗೊತ್ತಾಗುತ್ತೆ, ದೇವರು ಅವ್ರ ಮುಖಾಂತರ ನಮ್ಮ ಹತ್ರ ಸ್ಪಷ್ಟವಾಗಿ ಮಾತಾಡ್ತಾರೆ. ಅವರು ಆಶೀರ್ವಾದವಾಗಿರ್ತೀರಾ, ನಿಮಗೂ ಆಶೀರ್ವಾದ ಸಿಗುತ್ತೆ. ನಾನು ಕೇಳೋದಿಲ್ಲ, ಬಟ್ ನಾನು ನಮ್ಮ ಚರ್ಚಲ್ಲಿ ಯಾರಾದರೂ ಪ್ರೇಯರ್ ರಿಕ್ವೆಸ್ಟ್ ಲೀಡ್ ಮಾಡುವಾಗ, ವಾಕ್ಯ ಸಾರುವಾಗ, ಆರಾಧನೆ ಮಾಡುವಾಗ ನಾನು ಹಿಂದೆ ಕೂತ್ಕೊಂಡು ಚರ್ಚಲ್ಲಿ ಪ್ರೇಯರ್ ಮಾಡ್ತೀನಿ. ಕರ್ತನೆ, ಅವ್ರ ಪ್ರೇಯರ್ ರಿಕ್ವೆಸ್ಟ್ ಸಾರ್ತಾ ಇದ್ದಾರೆ, ಅವರ ಕೊರತೆಗಳು ನೀನು ನೋಡಬೇಡ, ನಿನ್ನ ಕೃಪೆ ಅವ್ರ ಮೇಲೆ ಇರಲಿ, ನಿನ್ನ ರಕ್ತ ಅವರ ಮೇಲೆ ಇರಲಿ. ಸೇವೆ ಮಾಡೋರಿಗೆ ಹೆಚ್ಚು ಪ್ರೇಯರ್ ಮಾಡಬೇಕು. ಕಾರಣ ಪೌಲನು ಹೇಳ್ತಾ ಇದ್ದಾನೆ, ನಾನು ಸೇವೆ ಮಾಡೋಕ್ಕೆ ಹೋಗುವಾಗ ಶತ್ರು ತುಂಬ ಕೋಪಿಸ್ತನಾಗಿದ್ದಾನೆ. ಕಾರಣ ನಾನು ಹೇಳುವಂಥ ಸುವಾರ್ತೆ ಸೈತಾನ ಆಳ್ವಿಕೆಯಿಂದ ಜನನ ಬಿಡುಗಡೆ ಮಾಡಿ ದೇವರ ರಾಜ್ಯಕ್ಕೆ ತರ್ತಾ ಇದೆ. ಅದರಿಂದ ಹೇಳ್ತಾ ಇದ್ದೀನಿ, ಅನೇಕ ರೀತಿಯ ಉಪದ್ರವಗಳಿದೆ, ಪರ್ಸಿಕ್ಯೂಷನ್ ಇದೆ, ಫಾಲ್ಸ್ ಬ್ರದರನ್ಸ್ ಇದ್ದಾರೆ, ಪರ್ಸಿಕ್ಯೂಷನ್ ಇದೆ. ಆದ್ದರಿಂದ ನೀವು ನನಗೋಸ್ಕರ ಪ್ರೇಯರ್ ಮಾಡಿ. ಸೊ ಪಾಸ್ಟರ್ಸ್ಗೆ ಹೆಚ್ಚು ಪ್ರೇಯರು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ರೆ ನೀವು ಜಾಸ್ತಿ ದೇವರು ಪಾಸ್ಟರ್ಸ್ನ ಅದ್ಭುತವಾಗಿ ಉಪಯೋಗಿಸ್ತಾರೆ. ನೀವು ಎಷ್ಟು ಜನ ಇವತ್ತು ಬೆಳಗ್ಗೆ ಪ್ರೇಯರ್ ಮಾಡಿದೆ ಅಂತ ಗೊತ್ತಿಲ್ಲ, ಬಟ್ ಪ್ರೇಯರ್ ಪ್ರತಿ ಸಮಯ ಕೂಟಕ್ಕೆ, ಯಾವುದೇ ಕೂಟಕ್ಕೆ ಬರೋದಕ್ಕಿಂತ ಮುಂಚೆ ವಾಕ್ಯ ಸಾರುವ ಪಾಸ್ಟರ್ಗೋಸ್ಕರ ಪ್ರೇಯರ್ ಮಾಡಿ, ಅವರ ಕುಟುಂಬಕ್ಕೋಸ್ಕರ ಪ್ರೇಯರ್ ಮಾಡಿ. ಇಟ್ ಹೆಲ್ಪ್ಸ್ ಯು ಕನೆಕ್ಟ್ ಟು ದ ಪಾಸ್ಟರ್ ಆ್ಯಂಡ್ ಗಾಡ್ಸ್ ಬಿಗಿನ್ಸ್ ಟು ಸಪ್ಲೈ ಥ್ರೂ ದ ಸರ್ವೆಂಟ್ ವಾಟ್ ಎವರ್ ಯು ರಿಕ್ವೈರ್ ಫಾರ್ ಯುವರ್ ಲೈಫ್. ಹಾಲೆಲೂಯಾ. ಎರಡನೇದು, ಪಾಸ್ಟ್ರಿಗೆ ಮಾತ್ರ ಅಲ್ಲ, ಸರ್ವಿಸ್ಗೆ ಪ್ರೇಯರ್ ಮಾಡಬೇಕು. ದೇವರೇ ಇವತ್ತು ದೇವರ ಪ್ರಸನ್ನತೆ ಇರಬೇಕು, ದೇವರೇ ಇವತ್ತು ದೇವರ ಮಹಿಮೆ ಇಳಿದು ಬರಬೇಕು, ಇವತ್ತು ರೋಗಿಗಳು ಸೌಖ್ಯವಾಗಬೇಕು, ಇವತ್ತು ಬರುವ ಪ್ರತಿಯೊಬ್ಬರು ದೇವರ ಅವರಿಗೆ ದೇವರಾಗಿರೋ ಒಂದು ಅನುಭವ. ಹಂಗೆ ಪ್ರೇಯರ್ ಮಾಡಿ ಬಂದರೆ ತುಂಬ ಅದ್ಭುತ ನಡೆಯುತ್ತೆ. ನನಗೆ ಅನೇಕರು ಬಂದು ಹೇಳಿದ್ದಾರೆ, ಫಸ್ಟ್ ನಮ್ಮ ಚರ್ಚಿಗೆ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು, ಬಟ್ ಅಲ್ಲಿ ನಾನು ದೇವದೂತರನ್ನು ನೋಡಿದೆ, ದೇವರ ಬೆಳಕನ್ನು ನೋಡಿದೆ, ದೇವ್ರು ನನ್ನ ಹತ್ರ ಮಾತಾಡಿದ್ರು, ದೇವರ ದರ್ಶನವನ್ನು ನೋಡಿದೆ. ಹಾಲೆಲೂಯಾ. ಯಾಕೆ? ನಾನು ಯಾವಾಗಲೂ ಪ್ರೇಯರ್ ಮಾಡ್ತೀನಿ, ಕರ್ತನೆ ಜನ ಬಂದು ಸಾಧಾರಣ ಒಂದು ಮೆಸೇಜ್ ಕೇಳಿ ಅವ್ರು ಹೋಗಬಾರ್ದು, ಅವರಿಗೆ ದೇವರಾಗಿರೋ ಒಂದು ಅನುಭವ ಈ ಜಾಗದಲ್ಲಿ ಉಂಟಾಗಬೇಕು. ಎವ್ರಿವನ್ ನೀಡ್ ಟು ಹ್ಯಾವ್ ಎನ್ ಎನ್ಕೌಂಟರ್ ವಿತ್ ಗಾಡ್, ನಾಟ್ ಜಸ್ಟ್ ಲಿಸನ್ ಎ ಮೆರಿ ಮೆಸೇಜ್, ಜಸ್ಟ್ ಎ ಕ್ಯಾಶುವಲ್ ಮೆಸೇಜ್ ಅಂಡ್ ಗೋ ಬ್ಯಾಕ್. ಹಾಲೆಲೂಯಾ. ಪ್ರೈಸ್ ದ ಲಾರ್ಡ್. ಇದರೊಳಗೆ ಯಾರು ಬಂದರೂ ಅವರಿಗೆ ದರ್ಶನ ಉಂಟಾಗಬೇಕು, ಅವರಿಗೆ ದೇವರ ಅನುಭವ ಉಂಟಾಗಬೇಕು. ಸೊ ನೀವು ಆರಾಧನೆಗೆ ಜಾಸ್ತಿ ಪ್ರೇಯರ್ ಮಾಡುವಾಗ ದೇವರ ಮಹಿಮೆ, ದೇವರ ಪ್ರಸನ್ನತೆ. ಆಮೇಲೆ ನೆನೆಸ್ತೋ ಸಮಯ ಆರಾಧನೆ ನಡೀತಾ ಇರುವಾಗ ರೋಗಿಗಳು ಸೌಖ್ಯವಾಗಿದ್ದಾರೆ, ಆರಾಧನೆ ನಡೀತಾ ಇರುವಾಗ ಗಡ್ಡೆಗಳು ಮಾಯವಾಗಿದೆ, ಆರಾಧನೆ ನಡೀತಾ ಇರುವಾಗ ಸಮಾಧಾನ ಜನರ ಹೃದಯವನ್ನು ತುಂಬಿದೆ, ಆರಾಧನೆ ಪ್ರೇಯರ್ ಮಾಡ್ತಾ ಇದ್ದಾಗ, ಆರಾಧನೆ ನಡೀತಾ ಇರುವಾಗ ದೇವರು ಅನೇಕರ ಹತ್ರ ಮಾತಾಡಿದ್ದಾರೆ. ಸೊ ಪ್ರೇ ಅ ಲಾಟ್. ನೀವು ಚರ್ಚಿಗೆ ಬರೋದಕ್ಕಿಂತ ಮುಂಚೆ ಪಾಸ್ಟ್ರಿಗೆ ಪ್ರೇಯರ್ ಮಾಡಿ, ಪಾಸ್ಟರ್ ಕುಟುಂಬಕ್ಕೋಸ್ಕರ ಪ್ರೇಯರ್ ಮಾಡಿ, ಆರಾಧನೆಗೆ ಪ್ರೇಯರ್ ಮಾಡಿ. ದೇವರ ಮಹಿಮೆ ಇಳಿದು ಬರಬೇಕು, ದೇವರ ಶಕ್ತಿ ಇಳಿದು ಬರಬೇಕು, ದೇವರ ಪ್ರಸನ್ನತೆ ಇಳಿದು ಬರಬೇಕು. ಹಲ್ಲೆಲೂಯಾ. ಒಂದು ದಿವಸ ಒಂದು ಸಿಸ್ಟರ್ ನಮ್ಮ ಚರ್ಚಿಗೆ ಬಂದರು, ತುಂಬ ಟೆನ್ಷನ್, ಮನೇಲಿ ಏನೋ ಜಗಳ ಆಗಿದೆ ಗೊತ್ತಿಲ್ಲ, ತುಂಬ ಟೆನ್ಷನಲ್ಲಿ ಅವ್ರು ಚರ್ಚಿಗೆ ಬಂದರು. ಅವ್ರು ಕುತ್ಕೊಂಡು ಒಂದು ನನ್ನ ಹಾಡು ಆಡ್ತಾ ಇದ್ದಾಗ ಅವ್ರು ಹೇಳಿದ್ರು, ಪಾಸ್ಟರ್ ಏನು ಗೊತ್ತಿಲ್ಲ, ನನ್ನ ಹಾಡಿನ ಅರ್ಥವನ್ನು ಧ್ಯಾನಿಸ್ತಾ ಇದ್ದೆ, ನಾನು ಇರುವಂಥ ಎಲ್ಲ ಭಾರ ನೀಗಿ ಹೋಯ್ತು, ಎಷ್ಟೋ ಫ್ರೀ ಆಗಿದ್ದೀನಿ. ಕಾರಣ ಇಲ್ಲಿ
ದೇವರ ಪ್ರಸನ್ನತೆ ತುಂಬಿರುವಂತ ಜಾಗವಾಗಿದೆ, ಮಹಿಮೆ ತುಂಬಿರುವಂತ ಜಾಗವಾಗಿದೆ, ದೇವರು ಮಾತಾಡುವಂತ ಜಾಗವಾಗಿದೆ. ಹಾಲೆಲೂಯಾ. ಸೊ ಪ್ರೇ ಫಾರ್ ದ ಸರ್ವಿಸ್. ಮೂರನೇದು, ಪ್ರೇ ಫಾರ್ ಎವ್ರಿ ಒನ್ ಕಮಿಂಗ್ ಟು ದ ಚರ್ಚ್. ಕೆಲವರು ಬಂದು ವಾಕ್ಯ ಕೇಳಿದ್ರು ಅರ್ಥ ಆಗಲ್ಲ, ಅರ್ಥ ಆದರೆ ಅನುಸರಿಸಕ್ಕಾಗಲ್ಲ. ಎಲ್ಲ ಹಂತದಲ್ಲೂ ಸೈತಾನ್ ತಡೆ ಮಾಡ್ತಾನೆ. ಕಾರಣ ಸೈತಾನ್ ಗೊತ್ತು, ಈ ವಾಕ್ಯ ನಿನಗೆ ಜಯ ಕೊಡುತ್ತೆ, ಈ ವಾಕ್ಯ ಸೌಖ್ಯ ಕೊಡುತ್ತೆ, ಈ ವಾಕ್ಯ ನಿನ್ನ ಜೀವನ ಬದಲಾವಣೆ ಅಂತ ಇರುತ್ತೆ, ಈ ವಾಕ್ಯ ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯ ಮಾಡುತ್ತೆ, ಈ ವಾಕ್ಯ ಪರಲೋಕದ ಬಾಗಿಲನ್ನು ತೆಗೆಯುತ್ತೆ. ಸೊ ನೀನೇನ್ ಮಾಡಬೇಕು, ನಿನಗೆ ಮಾತ್ರ ಅಲ್ಲ, ಸರ್ವಿಸ್ಗೆ ಬರುವ ಎಲ್ಲರಿಗೂ. ಆಮೇಲೆ ತಿರುಗಿ ರಿಪೀಟ್ ಮಾಡ್ತಾ ಇದೀನಿ, ಪಾಸ್ಟ್ರಿಗೆ ಪ್ರೇಯರ್ ಮಾಡಿ, ಅವರ ಫ್ಯಾಮಿಲಿಗೆ ಪ್ರೇಯರ್ ಮಾಡಿ, ಕೀಬೋರ್ಡ್ ಬಾಡಿಸೋರು, ಆರಾಧನೆ ಮಾಡಿಸೋರು, ಈ ಸೇವೆ ಮಾಡೋ ಎಲ್ಲರಿಗೆ ಪ್ರೇಯರ್ ಮಾಡಿ. ಎರಡನೇದು, ಆರಾಧನೆಗೆ ಪ್ರೇಯರ್ ಮಾಡಿ. ಮೂರನೇದು, ಬರುವ ಜನರಿಗೋಸ್ಕರ ಪ್ರೇಯರ್ ಮಾಡಿ. ಕೊನೆಯದಾಗಿ ನಿಮಗೋಸ್ಕರ, ದೇವರೇ ಇವತ್ತು ನಾನು ಹೋಗ್ತಾ ಇದ್ದೀನಿ, ನೀನು ನನ್ನ ಹತ್ರ ಮಾತಾಡಬೇಕು. ನೋಡಿ, ಹಿಂಗೆ ಪ್ರೇಯರ್ ಮಾಡುವಾಗ ದೇವರ ಮಹಿಮೆಯಾದ ಆರಾಧನೆ ನಾವು ಅನುಭವಿಸ್ಲಿಕ್ಕೆ ಹೋಗ್ತಾ ಇದ್ದೀರಿ. ಅನೇಕರು ದರ್ಶನ ಕಾಣ್ತಾರೆ, ಅನೇಕರು ಪಾಪಿಗಳು ರಕ್ಷಣೆ ಹೊಂದ್ತಾರೆ, ಅವರ ಜೀವಿತ ಚೇಂಜ್ ಆಗುತ್ತೆ. ಯೇಸು ಇವತ್ತು ಜೀವಂತವಾಗಿ ಕಾರ್ಯ ಮಾಡುವ ದೇವರಾಗಿದ್ದಾರೆ. ನಾನು ಮೊದಲನೇದಾಗಿ ಹೇಳಿದಂಥ ಮೊದಲನೇ ಸ್ಟೆಪ್ಪು, ಹೇಗೆ ಆತ್ಮಿಕವಾಗಿ ಉಜ್ಜೀವನದಲ್ಲಿ ಯಾವಾಗಲೂ ಇರಬೇಕು ಎಂಬ ಪದವನ್ನೇ ನಾನು ಇವತ್ತು ತಿಳಿಸಿದ್ದು. ಸೊ ಇವತ್ತು ಅದ್ರ ಬಗ್ಗೆ ನಾವು ಕಲ್ತ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀರಿ. ಪ್ರೈಸ್ ಲಾರ್ಡ್. ಆತ್ಮಿಕವಾಗಿ ಉಜ್ಜೀವನದಲ್ಲಿ ಯಾವಾಗಲೂ ಇರಬೇಕು. ಕೆಲವರು ಚರ್ಚಲ್ಲಿ ಇರುವಾಗ ತುಂಬ ಸಂತೋಷ, ಉಪವಾಸ ಕೂಟದಲ್ಲಿರುವಾಗ ತುಂಬ ಸಂತೋಷ, ಗೆಸ್ಟ್ ಪಾಸ್ಟ್ರು ಬರುವಾಗ ಸಂತೋಷ, ಗೆಸ್ಟ್ ಪಾಸ್ಟ್ರು ಹೋದ್ಮೇಲೆ 3 ದಿನ ಆದಮೇಲೆ ಬೇಜಾರಾಗ್ತಾರೆ. ಚರ್ಚಿಗೆ ಬರುವಾಗ ಖುಷಿಯಾಗಿ ಆರಾಧನೆ ಮಾಡ್ತಾರೆ, ಮನೆಗೆ ಹೋಗಿದ ತಕ್ಷಣ ಟೆನ್ಷನ್ ಆಗ್ತಾರೆ, ನಿರಾಶರಾಗ್ತಾರೆ. ಇವತ್ತು ನಾನು ಹೇಳುವಂಥ ಈ ವಾಕ್ಯ ನಿನ್ನನ್ನು ಇಲ್ಲಿ ಮಾತ್ರ ಅಲ್ಲ, ಕೆಲಸ ಮಾಡುವಾಗಲೂ, ಮನೇಲಿರುವಾಗಲೂ, ಸೋಮವಾರ ಬುಧವಾರ ಯಾವಾಗಲೂ ದೇವರ ಜೀವ ನಿನ್ನಲ್ಲಿ ಬರುವಂತೆ ಮಾಡುತ್ತೆ. ಉಜ್ಜೀವನ ಎಂಬ ಮಾತಿನ ಅರ್ಥ, ಯಾರಾದರೂ ಸೀರಿಯಸ್ ಆದರೆ ಏನು ಮಾಡ್ತಾರೆ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾರೆ, ಅವರು ಡ್ರಿಪ್ಸ್ ಕೊಡ್ತಾರೆ, ಗ್ಲುಕೋಸ್ ಕೊಡ್ತಾರೆ, ಎನರ್ಜಿ ಎಲ್ಲ ಕೊಟ್ಟಿದ ಮೇಲೆ, ಎನರ್ಜಿ ಎಲ್ಲ ಹೋದ್ಮೇಲೆ ಅವರು ತಿರುಗಿ ವಾಪಸ್ ಜೀವಕ್ಕೆ ಬಂದಾಗೆ ಇರ್ತಾರೆ. ಸೊ ಎಷ್ಟೋ ಜನ ದೇವರಲ್ಲಿ ಕುಗ್ಗಿ ಹೋಗಿರ್ತಾರೆ, ಸೋತೋಗಿರ್ತಾರೆ. ಆದರೆ ಹೇಗೆ ಆತ್ಮದಲ್ಲಿ ಉಜ್ಜೀವನದಲ್ಲಿ ನಾವು ಯಾವಾಗಲೂ ಜೀವಿಸ್ಬೋದು, ಅದೇ ಇವತ್ತಿನ ವಾಕ್ಯ ನಾವು ಕಲ್ತ್ಕೊಳ್ಳಿಕ್ಕೆ ಹೋಗ್ತಿರೋದು. ಸೊ ನಾವು ಒಂದು ವಾಕ್ಯವನ್ನು ಹೋದನ, ಹೋಶೇಯ ಪ್ರವಚನ ಪುಸ್ತಕ. ನಾವು ಟೈಮ್ ಇಲ್ದಿರೋದ್ರಿಂದ, ವಾಕ್ಯಗಳನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಮಯ ಇಲ್ದಿರೋದ್ರಿಂದ ವಾಕ್ಯ ಸೆಂಟೆನ್ಸ್ ಮಾತ್ರ ಓದಿ ಮುಂದೆ ಹೋಗ್ತೀರಿ, ಕಾರಣ ರಾಗಭೋಜನ ಇರೋದ್ರಿಂದ. ಆಮೇನ್. ಪ್ರೈಸ್ ಲಾರ್ಡ್. ಸೊ ಲೆಟ್ಸ್ ರೀಡ್ ಹೋಶೇಯ ಚಾಪ್ಟರ್ 10 verse 13 and 14. How to be on fire for God, how to be always spiritually revived. ಹೋಶೇಯ ಪ್ರವಚನ ಪುಸ್ತಕ 10ನೇ ಅಧ್ಯಾಯದ 13ನೇ ವಾಕ್ಯ. ಇಂಗ್ಲಿಷಲ್ಲಿ ನೋಡ್ತಾ ಇದ್ದೀನಿ, ಒಬ್ರು ಕನ್ನಡದಲ್ಲಿ ಓದ್ಬೋದು. ಬಿಕಾಸ್ ಯು ಹ್ಯಾವ್ ಡಿಪೆಂಡೆಡ್ ಆನ್ ಯುವರ್ ಓನ್ ಸ್ಟ್ರೆಂತ್ ಆ್ಯಂಡ್ ಆನ್ ಯುವರ್ ಮೆನಿ ವಾರಿಯರ್ಸ್. ಅಲ್ಲೇ ನಿಲ್ಲಿಸ್ತೀನಿ, ಕಾರಣ ಟೈಮ್ ಇಲ್ಲ ಮುಂದೆ ಹೋಗ್ಲಿಕ್ಕೆ. ಆ ಪದವನ್ನು ಓದ್ತೀರಾ ಕನ್ನಡದಲ್ಲಿ? ಬಿಕಾಸ್ ಯು ಹ್ಯಾವ್ ಡಿಪೆಂಡೆಡ್ ಆನ್ ಯುವರ್ ಓನ್ ಸ್ಟ್ರೆಂತ್ ಆ್ಯಂಡ್ ಆನ್ ಯುವರ್ ಮೆನಿ ವಾರಿಯರ್ಸ್. ಓದಿಸಿ ಕನ್ನಡ. ನೀವು ಮಾಡಿದ ವ್ಯವಸಾಯವು ದುಷ್ಟತನ, ನಿಮಗಾದ ಬೆಳೆಯು ಅನ್ಯಾಯ. ಪ್ರೈಸ್ ಲಾರ್ಡ್. ಸೊ ಇಲ್ಲಿ ಬರೆದಿರುವಂಥ ಪದ, ನೀವು ಫುಲ್ ಆ ವಾಕ್ಯ ಓದುವಾಗ ಒಂದು ಕಾರ್ಯ ಅರ್ಥ ಆಗುತ್ತೆ. ನೀವು ನಿಮ್ಮ ಸ್ವಂತ ಶಕ್ತಿಯಲ್ಲಿ ಆಶ್ರಯಿಸಿದ್ರಿಂದ ಅಲ್ಲ ಎಂಬ ಪದವನ್ನು ಗಮನಿಸ್ಬೋದು. ಸೊ ಯಾರು ಯಾವಾಗಲೂ ಉಜ್ಜೀವನದಲ್ಲಿ ಇರ್ತಾರಂದ್ರೆ ದೇವರಲ್ಲಿ ಆಶ್ರಯಿಸೋರು. ಅವಾಗ ನಾವು ಅನೇಕ ಸಮಯದಲ್ಲಿ ನಾವು ನಮ್ಮ ಶಕ್ತಿಯಲ್ಲಿ, ನಮ್ಮ ಬಲದಲ್ಲಿ ನಾವು ಆಶ್ರಯಿಸುವಾಗ ನಮ್ಮ ಬಲ ಲಿಮಿಟೆಡ್. ಜೋರಾಗಿ ಹೇಳ್ತೀರಾ? ನಮ್ಮ ಬಲ ಕಮ್ಮಿನೇ, ಖಾಲಿ ಆಗೋಗುತ್ತೆ. ನಮ್ಮ ಶಕ್ತಿ ಕಮ್ಮಿನೇ. ಸೊ ನಮಗೆ ನಮ್ಮ ಸ್ವಂತ ಬಲದಲ್ಲಿ ಆಶ್ರಯಿಸುವಾಗ ದೇವರಿಂದ ಬರೋ ಸಪ್ಲೈ ಇರೋಲ್ಲ. ಅದೇ ಸಮಯದಲ್ಲಿ ನಾವು ದೇವರಲ್ಲಿ ಡಿಪೆಂಡ್ ಆಗುವಾಗ, ದೇವರಲ್ಲಿ ಆಶ್ರಯಿಸುವಾಗ ಪರ್ಮನೆಂಟ್ ಆಗಿ, ಕಂಟಿನ್ಯೂಸ್ ಆಗಿ, ಅನ್ಲಿಮಿಟೆಡ್ ಆಗಿ ದೇವರ ಆಶೀರ್ವಾದ ನಮ್ಮ ಮೇಲೆ ಸುರಿತಾನೆ ಇರುತ್ತೆ. ಅರ್ಥ ಆಯಿತು ಅಂತ ನಾನು ನಂಬ್ತಾ ಇದ್ದೀನಿ ಆ ವಾಕ್ಯ. ಯೋಹನನ ಬರೆದ ಪುಸ್ತಕ 15ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ದ್ರಾಕ್ಷಿ ಬಳ್ಳಿ ಕೊಂಬೆಯಲ್ಲಿ ಇರುವುದಾದರೆ ಅದು ಫಲ ಕೊಡುತ್ತೆ, ಅದಕ್ಕೆ ಬೇಕಾದ ಪೋಷಕ ಕಾರ್ಯಗಳು ಸಪ್ಲೈ ಆಗ್ತಾ ಇರುತ್ತೆ, ಅದು ಎಲೆ ಬಾಡಿ ಹೋಗೋದಿಲ್ಲ, ಹಣ್ಣು ಕೊಡ್ತಾ ಇರುತ್ತೆ. ಯಾವಾಗ ಈ ದ್ರಾಕ್ಷಿ ಬಳ್ಳಿ ನೀವು ಕಟ್ ಮಾಡಿಬಿಡ್ತೀರೋ, ಆಮೇಲೆ ಕೊಂಬೆ ಒಣಗೋಗುತ್ತೆ, ಎಲೆ ಬಾಡಿ ಹೋಗುತ್ತೆ, ಹಣ್ಣೆಲ್ಲ. ಸೊ ದೇವರ ಆತ್ಮನ ಹೇಳ್ತಾ ಇದ್ದಾರೆ, ನಿನ್ನ ಸ್ವಂತ ಬಲದಲ್ಲಿ, ಶಕ್ತಿಯಲ್ಲಿ ನೀನು ಆಶ್ರಯಿಸದೆ, ನೀನು ದೇವರಲ್ಲಿ ಯಾವಾಗಲೂ ನೆಲೆಗೊಂಡಿದ್ದರೆ,
ಆಮೇನ್. ಉಪವಾಸ ಕೂಟ ಇದ್ರು ಇಲ್ಲದೇ ಇದ್ರು, ಭಾನುವಾರ ಆದ್ರೂ ಭಾನುವಾರ ಇಲ್ಲದೇ ಇದ್ರು, ದೇವರಿಂದ ನಿನಗೆ ಶಕ್ತಿ, ನಿನಗೆ ಬಲ, ನಿನಗೆ ಪ್ರಾರ್ಥನೆ ಮಾಡಲಿಕ್ಕೆ ಬೇಕಾದ ಕೃಪೆ, ದೇವರ ಸ್ವರ ಕಂಟಿನ್ಯೂಸ್ ಆಗಿ ಅನ್ಲಿಮಿಟೆಡ್ ಆಗಿ ನಿನ್ನ ಮೇಲೆ ಸುರಿತಾನೇ ಇರುತ್ತಂತೆ. ವಾಕ್ಯ ಅರ್ಥ ಆದವರು ಒಂದು ಅಲೆಲು ಅಂತ ತಿಳಿಸೋಣ. ಅಲೇಲುಯ. ಅವಾಗ ಸಮಾಧಾನ ವಾಕ್ಯ ಕೇಳುವಾಗ ಮಾತ್ರ ಅಲ್ಲ, ಮನೆಯಲ್ಲಿ ಇರುವಾಗ್ಲೂ ನೀನು ದೇವರಲ್ಲಿ ಕನೆಕ್ಟೆಡ್ ಆಗಿದ್ರೆ, ದೇವರಲ್ಲಿ ನೀನು ನೆಲೆಗೊಳ್ಳುವುದಾದ್ರೆ ಅಲ್ಲೂ ಸಂತೋಷವಾಗಿರ್ತೀಯ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಅಲ್ಲೂ ಬಿಡುಗಡೆಯಲ್ಲಿ ಇರ್ತೀಯ. ಕಾರಣ ಭಾನುವಾರ 2 ಅವರ್ ಮಾತ್ರ ಅಲ್ಲ, ಯಾವಾಗ್ಲೂ ಕರ್ತನಲ್ಲಿ ನೆಲೆಗೊಂಡಿದ್ಯಾ. ಆ ವಾಕ್ಯ ನೀವು ನೋಡ್ತೀರಾ, ಐ ಆಮ್ ದ ವೈನ್, ಯು ಆರ್ ದ ಬ್ರಾಂಚಸ್, ಹಿ ಹೂ ರಿಮೇನ್ಸ್ ಇನ್ ಮೀ, ನೀವು ನನ್ನಲ್ಲಿಯೂ, ನಾನು ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು, ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನು ಬಹಳ ಫಲ ಕೊಡ್ತಾನೆ. ಒಂದು ಗ್ರೀನ್ ಆಗಿರ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ನೀನೊಂದು ದಿನ ಬೆಳಗ್ಗೆ ಇದ್ರೆ ಆ ದಿನಕ್ಕೆ ಬೇಕಾದ ಶಕ್ತಿ, ಆ ದಿನಕ್ಕೆ ಬೇಕಾದ ವಾಕ್ಯ, ಆ ದಿನಕ್ಕೆ ಪಾಪವನ್ನು ಜಯಿಸಲಿಕ್ಕೆ ಬೇಕಾದ ಅಸಾಧಾರಣವಾದ ಶಕ್ತಿ ಮನುಷ್ಯನಿಂದ ಅಲ್ಲ, ನಿನ್ನಿಂದ ಅಲ್ಲ, ದೇವರಿಂದ ಸಪ್ಲೈ ಆಗ್ತಾ ಇದೆ. ನೋಡಿ, ಮನುಷ್ಯರು ಕೊಡೋದಕ್ಕೂ ದೇವ್ರು ಕೊಡೋಕ್ಕೂ ವ್ಯತ್ಯಾಸ ಇದೆ. ಕಾನ ಎಂಬ ಮದುವೆ ಮನೆಯಲ್ಲಿ ಯೇಸು ಸ್ವಾಮಿ ಹೋದಾಗ ಆ ಉದಾಹರಣೆ ನಾನು ತಿಳಿಸಿದ್ದೆ. ಮನುಷ್ಯರು ಮಾಡಿದಂಥ ದ್ರಾಕ್ಷಿ ರಸ ಏನಾಯ್ತು? ಖಾಲಿ ಆಯ್ತು, ಮುಗ್ದೋಯ್ತು. ಸೊ ನೀನು ನಿನ್ನ ಬಲದಲ್ಲಿ ಆಶ್ರಯಿಸಿದ್ರೆ ಎಲ್ಲ ಮುಗ್ದೋಗ್ಬಿಡುತ್ತೆ. ಯಾಕೆ ಕೆಲವ್ರಿಗೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗ್ತಾ ಇಲ್ಲ? ಅವರಲ್ಲಿ ಆಶ್ರಯಿಸ್ತಾರೆ, ನಾನು ಜಯಿಸ್ತೀನಿ, ನನ್ನ ಕೈಲಿ ಆಗುತ್ತೆ, ನಿನ್ನ ಕೈಲಿ ಆಗಲ್ಲ. ಆ ಲೆವೆಲ್ಗೆ ದೇವರು ತರ್ತಾರೆ. Your confidence in yourself is an obstacle. ನೀವು ಎಷ್ಟು ಜನ ನೋಡಿದ್ದೀರಾ, ಈ ಬೈಕ್ ರೇಸ್ ಓಡಿಸುವ ಎಕ್ಸ್ಪರ್ಟ್ಸು ಬೈಕ್ ರೇಸಲ್ಲಿ ಜೀವ ಕಳ್ಕೊಂಡಿದ್ದಾರೆ. ಅವ್ರು ಸಾಧಾರಣ ನಂತರ ಎಕ್ಸ್ಪರ್ಟ್ಸ್ ಅಲ್ಲ, ಎಕ್ಸ್ಪರ್ಟ್ಸೇ ಸ್ವಿಮ್ಮಿಂಗಲ್ಲಿ ಎಕ್ಸ್ಪರ್ಟ್ಸೇ ನೀರಲ್ಲಿ ಹೊಡ್ಕೊಂಡು ಹೋಗಿದ್ದಾರೆ. ಕಾರಣ ಅವ್ರು ಯೋಚನೆ ಮಾಡ್ತಾರೆ, ನಮ್ಮ ಎಕ್ಸ್ಪರ್ಟೀಸಲ್ಲಿ, ನನ್ನ ಬಲದಲ್ಲಿ, ನನ್ನ ಜ್ಞಾನದಲ್ಲಿ ಆಗುತ್ತಂದ್ರೆ, ಬಟ್ ನಮ್ಮ ಜ್ಞಾನ, ನನ್ನ ಬಲ ನಮ್ಮನ್ನ ಕೈ ಕೊಡುತ್ತೆ. ದೇವರ ಬಲ, ದೇವರ ಶಕ್ತಿ, ದೇವರ ಜ್ಞಾನ ಎಂದಿಗೂ ನಿಂತೋಗಲ್ಲ. ಆಮೇನ್. ನೀನು ಎಷ್ಟು ಸ್ಮಾರ್ಟ್ ಇದ್ರು ಒಂದು ಮದುವೆಯಲ್ಲೂ ಕೂಡ ಒಂದು ಸಂಬಂಧ ಗಟ್ಟಿಗಿರ್ಬೇಕಾದ್ರೆ ದೇವರಿದ್ರೆ ಆ ಸಂಬಂಧ ಗಟ್ಟಿಗಿರುತ್ತೆ. ದೇವರು ಆ ಸಂಬಂಧದಲ್ಲಿ ಇದ್ರೆ ಗಟ್ಟಿಗೆ ಸಂಬಂಧ ಇರುತ್ತೆ. ದೇವರ ವಾಕ್ಯ ಪ್ರಕಾರ ಹೋಗ್ತಾರೆ, ಸಂಬಂಧ ಗಟ್ಟಿಗಿರುತ್ತೆ. ಎಲ್ಲಿ ದೇವರಿಲ್ವೋ ಅಲ್ಲಿ ದೇವರಿಂದ ಬರುವಂಥ ಆಶೀರ್ವಾದಗಳಿಲ್ಲ. ಆಮೇನ್. ಎಷ್ಟು ಜನ ನಂಬ್ತೀರಾ? ದೇವರು ಅನೇಕರಿಗೆ ಇವತ್ತು ಯಾವಾಗಲೂ ತನ್ನ ಕೃಪೆ ಹರಿಯುವ ಒಂದು ವ್ಯಕ್ತಿಯಾಗಿ, ಯಾವಾಗಲೂ ದೇವರ ಪ್ರಸನ್ನತೆ ತುಂಬಿರುವ ಒಂದು ವ್ಯಕ್ತಿಯಾಗಿ, ಯಾವಾಗಲೂ ಪ್ರಕಟಣೆಗಳು, ದೇವರ ಶಬ್ದ ಕೇಳುವ ಒಂದು ವ್ಯಕ್ತಿಯಾಗಿ, ಯಾವಾಗಲೂ ದೇವರ ಸಂತೋಷ ಹರಿಯುವ ಒಂದು ವ್ಯಕ್ತಿಯಾಗಿ, ಯಾವಾಗಲೂ ಆರೋಗ್ಯದಲ್ಲಿ ನಡೆಯುವ ಒಂದು ವ್ಯಕ್ತಿಯಾಗಿ, ಯಾವಾಗಲೂ ಪಾಪವನ್ನು ಜಯಿಸುವ ಒಂದು ವ್ಯಕ್ತಿಯಾಗಿ, ಯಾವಾಗಲೂ ಸಂತೋಷದಲ್ಲಿ ಜೀವಿಸುವ ಒಂದು ವ್ಯಕ್ತಿಯಾಗಿ ಜೀವಿಸುವಂತ ಒಂದು ಸೋರ್ಸ್ ದೇವರು ಯೇಸುವಿನ ನಾಮದಲ್ಲಿ ಓಪನ್ ಮಾಡ್ತಾ ಇದ್ದಾರೆ. ನಮ್ಮ ದೇವರಿಗೆ ಒಂದು ಹೆಸರಿದೆ, ಏನ್ ಗೊತ್ತಾ? ಯೆಹೋವಾ ಈರೆ, ಎಲ್ಲವನ್ನು ಒದಗಿಸುವ ದೇವರು. ಭಾನುವಾರ 2 ಅವರ್ ಮಾತ್ರ ಅಲ್ಲ, 24 ಗಂಟೆ ಕೂಡ, ಮಧ್ಯರಾತ್ರಿ ದೇವರ ಯೇಸುವೆ ಅಂತ ಕೂಗಿದ್ರು ಕೂಡ ನಿನಗೆ ಸಪ್ಲೈ ಮಾಡುವಂತ ದೇವರು. ಆಮೇನ್. ವಾಕ್ಯ ಅರ್ಥ ಆಗೋರ್ಗಾಗಿ ಸ್ತೋತ್ರ. ಸೊ ಯಾವಾಗ ಉಜ್ಜೀವನ ಕಮ್ಮಿ ಆಗುತ್ತೆ, ನನ್ನ ಪ್ರೇಯರು, ನನ್ನ ಶಕ್ತಿ, ನನ್ನ ಬಲದಲ್ಲಿ ಆಶ್ರಯಿಸುವಾಗ ಸೋತೋಗ್ತೀಯ. ದೇವರ ಬಲದಲ್ಲಿ ಆಶ್ರಯಿಸುವಾಗ ಶಕ್ತಿ ಅಲ್ಲಿಂದ ಬರ್ತಾ ಇದೆ. ಆಮೇಲೆ ದೇವರು ಹೇಳ್ತಾ ಇದ್ದಾರೆ, ಒಂದು ಬಕೆಟ್ ಇಂದ ನೀರು ತಗೊಂಡ್ರೆ ಬಕೆಟ್ ಬೇಗ ಖಾಲಿ ಆಗುತ್ತೆ, ಬಟ್ ದೇವರ ರಾಜ್ಯ ಆಮೇನ್ ಸಮುದ್ರ ಇರುವ ಹಾಗೆ, ಹಲ್ಲೆಲೂಯಾ, ನೀನು ಎಷ್ಟು ತಗೊಂಡ್ರು ಅದು ಖಾಲಿ ಆಗ್ತಾ ಇಲ್ಲ. ದೇವರಿಗೆ ಅನ್ಲಿಮಿಟೆಡ್ ಸೋರ್ಸ್, ಅನ್ಲಿಮಿಟೆಡ್ ಬ್ಲೆಸ್ಸಿಂಗ್ಸ್, ಅನ್ಲಿಮಿಟೆಡ್ ನಾಲೆಜ್, ಫುಲ್ನೆಸ್ ಇದೆ. ಹಾಲೆಲೂಯಾ, ಹಾಲೆಲೂಯಾ, ಪ್ರೈಸ್ ಲಾರ್ಡ್, ಹಾಲೆಲೂಯಾ. ಇಲ್ಲಿ ಬರುವಾಗ ಮಾತ್ರ ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ, ಮನೆಗೆ ಹೋದ್ರೆ ಪ್ರೇಯರ್ ಮಾಡಕ್ ಆಗ್ತಾ ಇಲ್ಲ ಎಂಬುದಾಗಿ, ನಾನು ಕುಗ್ಗಿ ಹೋಗ್ತಾ ಇದ್ದೀನಿ ಎಂಬುದಾಗಿ ಯೋಚನೆ ಮಾಡುವ ಸಹೋದರಿಯೇ, ಪರಿಶುದ್ಧಾತ್ಮ ತಿಳಿಸ್ತಾ ಇದ್ದಾರೆ, ಇವತ್ತಿಂದ ನನ್ನ ಕರ ನಿನ್ನ ಮೇಲೆ ಇರುತ್ತೆ. ನಿನ್ ದೇವರಲ್ಲಿ ನೆಲೆಗೊಳ್ಳುವುದಾದ್ರೆ ಡೈರೆಕ್ಟ್ ಆಗಿ ನನ್ನ ಶಕ್ತಿ, ಡೈರೆಕ್ಟ್ ಆಗಿ ನನ್ನ ಅಭಿಷೇಕ, ಡೈರೆಕ್ಟ್ ಆಗಿ ನನ್ನ ಪ್ರಕಟಣೆಗಳನ್ನು ಗಾಡ್ ವಿಲ್ ಡೈರೆಕ್ಟ್ಲಿ ಸಪ್ಲೈ ಹಿಸ್ ಗ್ರೇಸ್. ಇಟ್ ಇಸ್ ಅನ್ಲಿಮಿಟೆಡ್, ಕಂಟಿನ್ಯೂಸ್, ಅನ್ಲಿಮಿಟೆಡ್. Hallelujah. Praise the Lord. Hallelujah. So there is an unlimited grace daily. ಅದಕ್ಕೆ ಲಾಕ್ಡೌನ್ ಆದ್ರು, ಲಾಕ್ಡೌನ್ ಚರ್ಚಲ್ಲಿ ಮಾತ್ರ ಆಶ್ರಯಿಸೋರು ಸ್ವಲ್ಪ ಕಷ್ಟಪಟ್ಟರು. ಬಟ್ ದೇವರ ಹತ್ರ ಕರೆಕ್ಟ್ ಆಗಿರೋರು ಲಾಕ್ಡೌನ್ ಅಲ್ಲಿ ಇನ್ನೊಂದು ಮನೆಗೆ ಹೋಗಕ್ಕಾಗಲ್ಲ, ಬಟ್ ದೇವರ ವಾಕ್ಯಗೆ ಲಾಕ್ಡೌನ್ ಅಲ್ಲಿ ಬರುತ್ತೆ, ICU ಅಲ್ಲಿ ಬರಕ್ಕಾಗುತ್ತೆ, ನೀನಿರುವ ಪರಿಸ್ಥಿತಿಯಲ್ಲಿ ಬರಕ್ಕಾಗುತ್ತೆ. ಅಂತ ಒಂದು ಸೋರ್ಸ್, ಅಂತ ಒಂದು ಪರಲೋಕದ ಬಾಗಿಲು ಈ ದಿನದಿಂದ ಮುಂದಗಡೆ ಅನ್ಲಿಮಿಟೆಡ್ ಆಗಿ ಯಾವಾಗಲೂ ದೇವರ ಪ್ರಸನ್ನತೆ,
ದೇವರ ಸಂತೋಷ, ದೇವರ ಸೌಖ್ಯ, ದೇವರ ಬಿಡುಗಡೆ ಅನುಭವಿಸಲಿಕ್ಕೆ ಅನ್ಲಿಮಿಟೆಡ್ ಆದ ದೇವರ ಕೃಪೆ ಧಾರಾಳವಾಗಿ ಕೊಡುವಂತ ದೇವರಾಗಿದ್ದಾನೆ ಯೇಸು ಸ್ವಾಮಿ. ಆಮೇನ್. ನೀವು ಕೆಲವು ಕಡೆ ಹೋಟ್ಲಿಗೆ ಹೋದ್ರೆ ಹೇಳ್ತಾರೆ ಬಫೆಟ್ ಫುಡ್ ಅಂದ್ರೆ, ದುಡ್ಡು ಕಟ್ಬಿಟ್ರೆ ಎಷ್ಟು ಬೇಕಾದ್ರೂ ತಿನ್ಬೋದು, ಬಫೆಟ್ ಫುಡ್. ಬಾಕಿ ಎಲ್ಲ ಒಂದು ಇಡ್ಲಿ ಒಂದು ವಡೆ, ಆಮೇಲೆ ಹೊಟ್ಟೆ ತುಂಬ್ತೋ ಇಲ್ವೋ ವಾಪಸ್ ಹೋಗ್ತಾ ಇರಬೇಕು, ಇಲ್ಲಾಂದ್ರೆ ತಿರುಗಿ ದುಡ್ಡು ಕಟ್ಟಬೇಕು. ಬಟ್ ಕೆಲವು ಕಡೆ ಬಫೆಟ್ ಇದೆ, ಅದು ಇಂಡಿಯಾದಲ್ಲಿ ಇಲ್ಲ, ಅಮೇರಿಕಾದಲ್ಲಿ ಜಾಸ್ತಿ ಇದೆ. ಕಾರಣ ಇಂಡಿಯಾದಲ್ಲಿ ಕೆಲವರು ತಿಂದರೆ ಆಮೇಲೆ ತಿಂತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ ಅಂದ್ಬಿಟ್ಟು. ಇಲ್ಲಿ ಅಷ್ಟೇ ಇಲ್ಲ. ಶಿವಾಜಿನಗರಲ್ಲಿ ಒಂದಿತ್ತು ಎಂಪೈರ್ ಅಂತ ಬಫೆಟ್, ಆಮೇಲೆ ಗೊತ್ತಿಲ್ಲ, ತಿನ್ನೋರೇ ಹೋಗಿ ಆ ಬಿಸ್ನೆಸ್ಸೇ ಕ್ಲೋಸ್ ಮಾಡಿಬಿಟ್ರು. ಆದರೆ ಅಮೇರಿಕಾದಲ್ಲಿ ಜಾಸ್ತಿ ಇದೆ, ಕಾರಣ ಅವರಿಗೆ ದುಡ್ಡಿದೆ, ಅದರ ಇಶ್ಯೂನಲ್ಲಿ ಎಲ್ಲ ಕಡೆ ಬಫೆಟ್ ಇರುತ್ತೆ. ಒಂದು ಟೋಕನ್ ತಗೊಂಡ್ರೆ ಆಮೇಲೆ ಎಷ್ಟು ಬೇಕಾದರೂ ತಿನ್ಬೋದು, ಏನು ಬೇಕಾದರೂ ತಿನ್ಬೋದು. ಹಾಲೆಲೂಯಾ. ಮನೆಗೆ ಮಾತ್ರ ತಗೊಂಡು ಹೋಗೋಕ್ಕಾಗಲ್ಲ, ಅಲ್ಲಿದ್ದು ಎಷ್ಟು ಬೇಕಾದರೂ ತಿನ್ಬೋದು. ಬಟ್ ಇವತ್ತು ಎಷ್ಟು ಜನ ನಂಬ್ತೀರ ಪರಿಶುದ್ಧಾತ್ಮನ ಆ ಪ್ರಸನ್ನತೆ, ಆ ಶಕ್ತಿ, ಆ ಕೃಪೆ, ಆ ಅಭಿಷೇಕ 24 ಗಂಟೆ ದೇವರಲ್ಲಿ ನೆಲೆಗೊಳ್ಳುವ ನಿನ್ನ ಮೇಲೆ ಆ ಕೃಪೆ ಇಲ್ಲಿ ಮಾತ್ರ ಅಲ್ಲ, ಮನೇಲಿರುವಾಗಲೂ, ಕೆಲಸ ಮಾಡುವಾಗಲೂ, ಒಂಟಿಯಾಗಿರುವಾಗಲೂ, ದುಃಖದಲ್ಲಿರುವಾಗಲೂ, ಆಮೇಲೆ ನಿನ್ನ ಹತ್ರ ಮಾತಾಡುವಂಥ ಆ ಸ್ವರ, ಆ ಪ್ರಸನ್ನತೆ, ಆ ಮಹಿಮೆ, ಅಂತ ಒಂದು ಅಭಿಷೇಕ, ಅಂತ ಒಂದು ಜೀವಿತ ಅನುಭವಕ್ಕೆ ಅಂತ ಒಂದು ಕೃಪೆ ಯೇಸುವಿನ ನಾಮದಲ್ಲಿ ಇವಾಗಲೇ ದೇವರು ನಮ್ಮವರ ಮೇಲೆ ಸುರಿಸಲಿ. ಹಲ್ಲೆಲೂಯಾ. ನೋಡಿ, ಯೇಸು ಸ್ವಾಮಿ ಯಾವಾಗಲೂ ತಂದೆಯಲ್ಲಿ ಕನೆಕ್ಟೆಡ್ ಆಗಿದ್ದಾರೆ, ಅವರಿಬ್ಬರು ಒಂದಾಗಿದ್ದಾರೆ. ಅದರಿಂದ ಒಂದು ಕುಷ್ಠರೋಗಿ ಬಂದರೆ ಅವನಿಗೆ ಸೌಖ್ಯ, 1000 ಕುಷ್ಠ ರೋಗ ಬಂದರೂ 1000 ಜನರಿಗೆ ಸೌಖ್ಯ. ಅಲ್ಲಿ ನಿನ್ನನ್ನು ತುಂಬಿಸುತ್ತೆ. ನಿನ್ನ ಸುತ್ತಲಿರುವ ಯಾರು ಬೇಕಾದರೂ ನಂಬಿಕೆಯಿಂದ ಬರೋರಿಗೆ ಈ ಕೃಪೆ ಹರಡ್ತಾನೆ ಇರುತ್ತೆ, ಸುರಿತಾನೆ ಇರುತ್ತೆ. ಅಂತ ಒಂದು ಕೃಪೆ ದೇವರು ಇವತ್ತಿಂದ ನಮಗೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ನಾನು ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಡೈರೆಕ್ಟ್ ಆಗಿ ದರ್ಶನಗಳು, ಡೈರೆಕ್ಟ್ ಆಗಿ ಕನಸುಗಳು, ಡೈರೆಕ್ಟ್ ಆಗಿ ದೇವರ ಶಕ್ತಿ, ಡೈರೆಕ್ಟ್ ಆಗಿ ದೇವರ ಪ್ರಸನ್ನತೆ ಅನುಭವಿಸುವ ಒಂದು ವ್ಯಕ್ತಿಯಾಗಿ ಪರಿಶುದ್ಧಾತ್ಮನ ಈ ದಿನದಿಂದ ಆಮೆನ್. ಸೊ ಆ ವಾಕ್ಯಕ್ಕೆ ಬರ್ತಾ ಇದ್ದೀನಿ. ನೀವು ನನ್ನಲ್ಲಿಯೂ, ಇಫ್ ಯು ರಿಮೇನ್ ಇನ್ ಮೀ, ದೆನ್ ಕಮ್ಸ್ ಅ ಕ್ವಶನ್, ಹೌ ಟು ರಿಮೇನ್ ಇನ್ ಗಾಡ್, ವಾಟ್ ಇಟ್ ಮೀನ್ಸ್ ಟು ರಿಮೇನ್ ಇನ್ ಗಾಡ್ ಅಂತ ಒಂದು ಕ್ವಶನ್ ಬರುತ್ತೆ. ನೀನು ದೇವರಲ್ಲಿ ಅಂತ ಹೇಳುವಾಗ ಹೆಂಗೆ ದೇವರಲ್ಲಿ ಯಾವಾಗಲೂ ಇರ್ಲಿಕ್ಕಾಗುತ್ತೆ? ಆಮೇನ್. ಅದರ ಅರ್ಥ ಬಿಡಿಸಿ ಹೇಳ್ತಾ ಇದ್ದೀನಿ. ಯಾವಾಗಲೂ ಆತ್ಮದಲ್ಲಿ ನಡೆಯೋರಿಗೆ ಯಾವಾಗಲೂ ಸಪ್ಲೈ, ದೇವರು ಸೋರ್ಸಸ್, ಅವರ ಶರೀರಕ್ಕೆ ಬೇಕಾದದ್ದು, ಅವರಿಗೆ ಮನಸ್ಸಿಗೆ ಬೇಕಾದದ್ದು, ಅವರಿಗೆ ಆತ್ಮಿಕ ಜೀವಿತಕ್ಕೆ ಬೇಕಾದದ್ದು ದೇವರು ಸಪ್ಲೈ ಮಾಡ್ತಾ ಇದ್ದಾರೆ. ಆಮೇನ್. ಇವತ್ತಿಂದ ನೀವು ಅನುಭವಿಸ್ತೀರ. ಆಮೇನ್. ಅಬ್ರಹಾಂ ಆಹಾರ್ಗೆ ಅವಳ ಮನೆಯಿಂದ ಹೋಗುವಾಗ ಸ್ವಲ್ಪ ನೀರು ಕೊಡ್ತಾರೆ, ಕಾರಣ ಆ ಕಾಲದಲ್ಲಿ ಮರುಭೂಮಿಯಲ್ಲಿ ಹೋಗ್ತಾ ಇದ್ರು. ಅಬ್ರಹಾಂ ಕೊಟ್ಟ ನೀರು ಮುಗ್ದೋಯ್ತು. ಸಡನ್ ಆಗಿ ಅವನು ಅಳ್ತಾ ಇದ್ದಾನೆ, ದೇವರೇ ನೀರಿಲ್ಲ, ಮರುಭೂಮಿಯ ಮಧ್ಯದಲ್ಲಿ ಇದ್ದೀನಿ. ಆಮೇಲೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇವರು ಒಂದು ನೀರಿನ ಬುಗ್ಗೆಯನ್ನು ತೆರೆದ್ರು. ಅದು ಇವತ್ತು ಹರಿತಾ ಇದೆ ಅಂತೆ. ವರ್ಷಗಟ್ಟಲೆ ಮುಂಚೆ ನಡೆದಂತ ಘಟನೆ ಇವತ್ತು ಆ ನದಿ ಹರಿತಾನೇ ಇದೆ. ಕಾರಣ ದೇವರೊಂದು ಡೋರ್ ಓಪನ್ ಮಾಡಿದ್ರೆ, ದೇವರೊಂದು ಫೈನಾನ್ಸಸ್ ಡೋರ್ ಓಪನ್ ಮಾಡಿದ್ರೆ, ದೇವರೊಂದು ಕೆಲಸದ ಡೋರ್ ಓಪನ್ ಮಾಡಿದ್ರೆ, ದೇವರೊಂದು ಪರಿಶುದ್ಧತೆ ಡೋರ್ ಓಪನ್ ಮಾಡಿದ್ರೆ, ದೇವರ ಪ್ರಸನ್ನತೆ ಡೋರ್ ಓಪನ್ ಮಾಡಿದ್ರೆ, ಹಾಲೆಲೂಯಾ, ಕಂಟಿನ್ಯೂಸ್ ಆಗಿ ಹಾಲೆಲೂಯಾ. ನೋಡಿ, ಬೆಲೆ ಜಾಸ್ತಿ ಆಗ್ತಾ ಇದೆ. ಕರೆಂಟ್ ಬೆಲೆ, ಆಮೇನ್ ಪ್ರೈಸ್ ಲಾರ್ಡ್, ಎಣ್ಣೆ ಬೆಲೆ, ಅಕ್ಕಿ ಬೆಲೆ, ಎಲ್ಲ ಬೆಲೆ ಜಾಸ್ತಿ ಆಗ್ತಾ ಇದೆ. ಅವಾಗ ಭೂಮಿಯಲ್ಲಿ ಎಲ್ಲ ಬೆಲೆ ಜಾಸ್ತಿ ಆಗ್ತಾ ಲಿಮಿಟೆಡ್ ಆಗಿದೆ. ಪರಲೋಕದಲ್ಲಿ ಅನ್ಲಿಮಿಟೆಡ್. ಮುಂಚೆ ಇತ್ತಲ್ಲ 30 ರೂಪಾಯಿಗೆ ಚಾರ್ಜ್ ಮಾಡಿ, 50 ರೂಪಾಯಿಗೆ ಚಾರ್ಜ್ ಮಾಡಿ, ಇವಾಗ ಬಂದಿದೆ ಲೈಫ್ ಟೈಮ್ಗೆ ಚಾರ್ಜ್ ಮಾಡಿ, ಅನ್ಲಿಮಿಟೆಡ್. ಅದ್ರ ಹತ್ರ ನೀನು ಬದುಕಿರೋವರೆಗೂ ಎಷ್ಟು ಲೈಫ್ ಟೈಮ್ ರೀಚಾರ್ಜ್ ಇದೆ. ಹಲ್ಲೆಲೂಯಾ. ಇಯರ್ಲಿ ರೀಚಾರ್ಜ್ ಇದೆ, 5 ವರ್ಷ ರೀಚಾರ್ಜ್, ಅನ್ಲಿಮಿಟೆಡ್. ಎಲ್ಲರಿಗೂ ಅನ್ಲಿಮಿಟೆಡ್ ಇಷ್ಟ. ನನಗೆ ಕೆಲವರು ಹೇಳ್ತಾರೆ, ಪಾಸ್ಟರ್ ಒಂದು ಅನ್ಲಿಮಿಟೆಡ್ ಹಾಕ್ಬಿಡಿ. ಅನ್ಲಿಮಿಟೆಡ್ ಅಂದರೆ ಎಷ್ಟು ಬೇಕಾದ್ರೂ ಕರೆ ಮಾಡ್ಬೋದು. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಸೊ ಹೇಳಲಿಕ್ಕೆ ಬರುವಂಥ ಕಾರ್ಯ, ನೀನು ದೇವರಲ್ಲಿ ನೆಲೆಗೊಳ್ತೀಯ. ಅದರ ಅರ್ಥ ದೇವರ ಪ್ರೀತಿಯಲ್ಲಿ ನೆಲೆಗೊಳ್ಳುವಾಗ, ಅದರ ಅರ್ಥ ನೀನು ಆತ್ಮದಲ್ಲಿ ನೆಲೆಗೊಳ್ಳುವಾಗ. ಆತ್ಮದಲ್ಲಿ ಅಂದರೆ ದೇವರ ಪ್ರೀತಿಯಲ್ಲಿ ಜೀವಿಸುವವರು ಯಾವಾಗಲೂ ಒಳಗಡೆ ಬೆಂಕಿಯಾಗಿರ್ತಾರೆ. ಲೋಕವನ್ನು ಪ್ರೀತಿಸುವಾಗ ಬೆಂಕಿಯೆಲ್ಲ ಹೊರಟೋಗ್ಬಿಡುತ್ತೆ. ದೇವರನ್ನು ಪ್ರೀತಿಸುವಾಗ ಒಳಗಡೆ ಯಾವಾಗಲೂ ಅವರೊಂದು ಹಾಡು ಹಾಡಿದ್ರು, ಪ್ರೇಯರ್ ಮಾಡಿದ್ರು, ವಾಕ್ಯ ಸಾರಿದ್ರು, ಯಾವಾಗಲೂ ಬೆಂಕಿಯಾಗಿರ್ತಾರೆ. ಗೆಸ್ಟ್ ಪಾಸ್ ತಲೆ ಮೇಲೆ ಕೈ ಮಾಡಿದ್ರು, ಕೈ ಮಡಗದೇ ಇದ್ರು, ಯಾವಾಗಲೂ ಅವ್ರು ಬೆಂಕಿಯಾಗಿರ್ತಾರೆ ಜೀವನದಲ್ಲಿ. ಕಾರಣ ದೇವರ ಮೇಲಿರುವಂಥ ಪ್ರೀತಿ ಅವರನ್ನು ಒಳಗಡೆ ಪ್ರೇಯರ್ ಮಾಡುವಂತೆ, ದೇವರ ಶಬ್ದ ಕೇಳುವಂತೆ, ಸೇವೆ ಮಾಡುವಂತೆ. ಆ ಪ್ರೀತಿ ದೇವರ ಪ್ರೀತಿ, ದೇವರಲ್ಲಿ ಪ್ರೀತಿಯಲ್ಲಿ ಇರುವವನು ದೇವರಲ್ಲಿ ನೆಲೆಗೊಂಡಿದ್ದಾನೆ. ಸೊ ಯಾವಾಗಲೂ ದೇವರ ಮೇಲಿರುವಂಥ ಪ್ರೀತಿ. ಹಲ್ಲೆಲೂಯಾ. ಒಳ್ಳೇದೇನು ಗೊತ್ತಾ, ನೀವು ದೇವರನ್ನ ಪ್ರೀತಿಸುವ ವ್ಯಕ್ತಿ ಆಗಿದ್ರೆ ಬೇರೆಯವರು ಪ್ರೀತಿಸ್ಲಿಕ್ಕೆ ಈಸಿ ಆಗುತ್ತೆ, ಇಲ್ಲದ್ರೆ ತುಂಬ ಕಷ್ಟ. ಹಲ್ಲೆಲೂಯಾ.
ಸೊ ಲಿವಿಂಗ್ ಇನ್ ವೆನ್ ಯು ಲವ್ ಗಾಡ್, ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ಒಂದೇ ಮೇನ್ ಕಲ್ಪನೆ, ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ದೇವರನ್ನ ಪ್ರೀತಿಸ್ರಿ. ಸೊ ದೇವರನ್ನ ಪ್ರೀತಿಸೋರು ಯಾವಾಗ್ಲೂ ಬೆಂಕಿ ಆಗಿರ್ತಾರೆ. ಹಲ್ಲೆಲೂಯ. ಅವರಿಗೆ ಅನ್ಲಿಮಿಟೆಡ್ ಸಪ್ಲೈ. ಅವರು ಬೆಳಗ್ಗೆ ಎದ್ಬಿಡಿ ಯೇಸುವೇ ಅಂತ ಕರೆದ ಪರಲೋಕವೇ ಇಳಿದು ಬರುತ್ತೆ. ಕಾರಣ ದೇವರ ಮೇಲಿರುವಂತಹ ಪ್ರೀತಿ. ದ ಲವ್ ಫಾರ್ ಜೀಸಸ್ ವಿಲ್ ಬ್ರಿಂಗ್ ಫೈರ್ ಆನ್ ಯುವರ್ ಸ್ಪಿರಿಚುವಲ್ ಲೈಫ್. ಆಮೇನ್. ದೇವ್ರ ಮೇಲೆ ಪ್ರೀತಿ ಇಲ್ಲ ಅಂದ್ರೆ ಪ್ರೇಯರ್ ಮಾಡುವಾಗ ಈ ಒಣಗೋಗಿರುತ್ತೆ. ದೇವರೇ ಕಾಪಾಡು, ಟೈಮ್ ಬೇರೆ ಇಲ್ಲ ನನಗೆ, ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಬೆಂಕಿ ಇರುವವನು, ಪ್ರೀತಿ ಇರುವವನು ದೇವ್ರ ಹತ್ರ ಮಾತಾಡ್ತಾ ಇರ್ತಾನೆ. ಅವ್ನು ಮಾತಾಡುವಾಗ ಅವನ ಬೆಂಕಿ ಹಂಗೆ ಜಾಸ್ತಿ 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 ಆಗ್ತಾ ಇದೆ. ದೋಸ್ ಹು ಲವ್ ಗಾಡ್, ಅವರ್ ಪ್ರೇಯರ್ ಲೈಫ್ ಇಸ್ ಫೈರ್. ಅವರ ಪ್ರಾರ್ಥನೆ ಬೆಂಕಿ ಆಗಿರುತ್ತೆ. ಹಲ್ಲೆಲೂಯಾ. ಅವರ ಆರಾಧನೆಯಲ್ಲಿ ಬೆಂಕಿ ಇಳಿದು ಬರುತ್ತೆ. ಹಲ್ಲೆಲೂಯಾ. ಆಮೇಲೆ ಈ ಕೊನೆ ದಿನಗಳಲ್ಲಿ ಹಲ್ಲೆಲೂಯಾ ಅಂತ ಬೆಂಕಿ ಇರುವಂತ, ದೇವರಲ್ಲಿ ನೆಲೆಗೊಳ್ಳುವಂತ ಯೌವನಸ್ಥರು, ಅಭಿಷೇಕ್ತರು, ಪ್ರಾರ್ಥನಾ ವೀರರು ಯೇಸುವಿನ ನಾಮದಲ್ಲಿ ಈ ಸಭೆಯಿಂದ ಎದ್ದೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಚಿಕ್ಕ ವಯಸ್ಸಲ್ಲಿ ಹಂಗೆ ನಾನು ಈ ಉಪವಾಸ ಕೂಟ ಕಾಯ್ತಾ ಇದೆ. ಉಪವಾಸ ಕೂಟದಲ್ಲಿ ಬೆಂಕಿ ಥರ ಇರ್ತೀನಿ. ಆಮೇಲೆ ಉಪವಾಸ ಕೂಟ ಎಲ್ಲ ಮುಗಿಯುವಾಗ ಐಸ್ ಕಟ್ಟಿ ಥರ. ಆಮೇಲೆ ಯಾವ ಬೆಂಕಿ ಬಂದರೂ ನನ್ನನ್ನು ಎದ್ದೇಳೋದೇ ಇಲ್ಲ. ನಾನು ನಮ್ಮ ತಾಯಿ ಹೇಳ್ತಾರೆ ಪ್ರೇಯರ್ ಮಾಡು. ಇಲ್ಲ, ದೇವರ ಪ್ರೀತಿ ಇರುವಾಗ ಆಟೋಮ್ಯಾಟಿಕಾಗಿ 3 ಗಂಟೆಗೆ ಎದ್ದೇಳ್ತೀಯ. ಕಾರಣ ದೇವರು ಮಾತಾಡ್ತಾ ಇರ್ತಾರೆ, ಪ್ರಕಟಣೆ ಕೊಡ್ತಾ ಇರ್ತಾರೆ. ಅವರ ಒಂದೊಂದು ಮಾತು ಬೆಂಕಿಯಾಗಿ ನಿನ್ನ ಹೃದಯದಲ್ಲಿ ಇರುತ್ತೆ. ಹಲ್ಲೆಲೂಯಾ. ನಿನ್ನ ಐಸ್ ಕಟ್ಟೆ ಆಗಿರೋದಿಲ್ಲ. ದೇವರಿಗೋಸ್ಕರ ಹುರಿಯು, ನಿನ್ನ ಪ್ರಾರ್ಥನೆ ಜೀವಿತ ಹುರಿಯಲಿ, ದೇವರ ಮೇಲೆ ನಂಬಿಕೆ ಹುರಿಯುವಂತಾಗಿರುತ್ತೆ. ಹಲ್ಲೆಲೂಯಾ. ನಿಮ್ಗೊಂದು ಕಾರ್ಯ ಗೊತ್ತಾ? ನೀವು ನಿಮ್ಮಲ್ಲಿ ಉಜ್ಜೀವನ ಇದ್ರೆ ಆ ಉಜ್ಜೀವನ ಮೆಲ್ಲಿಗೆ ಫ್ಯಾಮಿಲಿಗೆ ಟ್ರಾನ್ಸ್ಫರ್ ಆಗುತ್ತೆ. ಫ್ಯಾಮಿಲಿಯಲ್ಲಿ ಉಜ್ಜೀವನ ಇದ್ರೆ ಮೆಲ್ಲಿಗೆ ಸಭೆಗೆ ಟ್ರಾನ್ಸ್ಫರ್ ಆಗುತ್ತೆ. ನಿಮ್ಮ ಸಭೆಯಲ್ಲಿ ಉಜ್ಜೀವನ ಇದ್ರೆ ದೇಶದಲ್ಲಿ ಉಜ್ಜೀವನ ಯೇಸುವಿನ ನಾಮದಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಕಾರಣ ಇದು ನಿನ್ನ ಶಕ್ತಿ ಅಲ್ಲ, ನಿನ್ನ ಬಲ ಅಲ್ಲ, ನಿನ್ನ ದರ್ಶನ ಅಲ್ಲ, ನಿನ್ನ ಶಕ್ತಿ ಅಲ್ಲ, ದೇವರ ಶಕ್ತಿ, ದೇವರ ಬಲ, ಪರಲೋಕವು ನಿನ್ನ ಮೇಲೆ ತರಿಯಲ್ಪಟ್ಟಿದೆ. ಹಲ್ಲೆಲೂಯಾ, ಆಮೆನ್. ನೀವು ಕೆಲವು ಗಿಡಗಳು ನೋಡಿದ್ದೀರಾ? ನಾವು ಮನೆಯಲ್ಲಿ 1 ವಾರ ಗಿಡಕ್ಕೆ ನೀರು ಹಾಕ್ಲಿಲ್ಲ, ಬಾಡಿ ಒಣಗೋಗಿರುತ್ತೆ. ಬಟ್ ಕೆಲವು ಗಿಡಗಳು ಒಣಗೋಗೋದೇ ಇಲ್ಲ. ಯಾಕೆ ಹೇಳಿ? ಅದು ನೀರಿನ ಪಕ್ಕದಲ್ಲಿ ಇದೆ. ಅದು ಯಾವಾಗಲೂ 24 ಅವರ್ಸ್ ನೀವು ನೀರು ಆಗದೇ ಇದ್ರು ಕೆಲವು ಗಿಡಗಳು ನೀರಿನ ಪಕ್ಕದಲ್ಲಿ, ಸಮುದ್ರದ ಪಕ್ಕದಲ್ಲಿ ಗಿಡಗಳು ಯಾವಾಗಲೂ ಗ್ರೀನ್ ಆಗಿರುತ್ತೆ. ಕಾರಣ ಅನ್ಲಿಮಿಟೆಡ್ ಸಪ್ಲೈ ಪಕ್ಕದಲ್ಲೇ ಇದೆ. ಸಪ್ಲೈ ಪಕ್ಕದಲ್ಲಿದೆ. ಅಂತ ಒಂದು ವಿಶ್ವಾಸಿಯಾಗಿ ದೇವರು ನಮ್ಮನ್ನ ಮಾರ್ಪಡಿಸಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಉಪವಾಸ ಪ್ರೇಯರಲ್ಲಿ ಹೇಳಿದೆ, ಪ್ರೈಸ್ ಲಾರ್ಡ್, ಇಷ್ಟು ದಿವಸ ನೀವು ಜನರನ್ನ ಹುಡುಕಿ ಹೋಗ್ತಾ ಇದ್ರಿ, ಇನ್ನು ಮುಂದೆ ಜನರು ನಿಮ್ಮನ್ನ ಹುಡುಕಿ, ಗುಂಪು ನಿಮ್ಮನ್ನ ಹುಡುಕಿ ಅಂತ ಒಂದು ಅನುಭವಕ್ಕೆ ದೇವರು ನಮ್ಮನ್ನ ನಡೆಸ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಮುಂಚೆ ಎಲ್ಲ ಪ್ರೇಯರ್ ಮಾಡಬೇಕಾದ್ರೆ ಪ್ರೇಯರ್ ಮಾಡೋಕ್ಕೂ ಟೈಮ್ ತಗೊಳ್ತಾ ಇದೆ. ಇವಾಗ ಹಂಗ ಅಲ್ಲ. ಕಾರಣ ಎನಿ ಟೈಮ್ ಫೋನ್ ಕಾಲ್ ಬರುತ್ತೆ. ಟಕ್ಕಂತ ಪ್ರೇಯರ್ ಮಾಡಬೇಕು. ನಿದ್ದೆಯಲ್ಲಿ ಪ್ರೇಯರ್ ಮಾಡಿದ್ರು ಅದ್ಭುತ ನಡಿಬೇಕು. ಒಬ್ರಿಗೆ ಹಂಗೆ ಪ್ರೇಯರ್, ಮಧ್ಯರಾತ್ರಿ ಪ್ರೇಯರ್ ಮಾಡಿದೆ, ನಿದ್ದೆಯಲ್ಲೇ ಇದ್ದೆ, ಏನು ಪ್ರಿಪ್ರೇಷನ್ ಇಲ್ಲ. ಕಾರಣ ದೇವರಲ್ಲಿ ಇರುವಾಗ ಯಾವಾಗಲೂ ಯು ವಿಲ್ ಬಿ ಫುಲ್ ಆಫ್ ಸ್ಟ್ರೆಂತ್. ಅದಕ್ಕೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ನೋಡಿ, ವಯಸ್ಸಾಗುವಾಗ ಎಲ್ಲ ಬಾಡಿ ವೀಕ್ ಆಗ್ತಾ ಇರುತ್ತೆ ವಯಸ್ಸಾಗುವಾಗ. ಆದರೆ ಯೆಶಾಯ ಪ್ರವಚನ ಪುಸ್ತಕದಲ್ಲಿ ಬರೆದ ಯವ್ವನಸ್ಥರಿಗೆ ತುಂಬ ಆರೋಗ್ಯ ಇದೆ, ತುಂಬ ಬಲ ಇದೆ, ಬಾಡಿ ಬಿಲ್ಡಿಂಗ್ ಎಲ್ಲ ಮಾಡ್ತಾರೆ. ಅಂತ ಯವ್ವನಸ್ಥರೇ ಸೋತ್ ಹೋಗ್ಬೋದು, ಕುಗ್ಗಿ ಹೋಗ್ಬೋದು, ಬೀಳ್ಬೋದು. ಬಟ್ ಯೆಹೋವನಲ್ಲಿ ಆಶ್ರಯಿಸೋರು ಸೋತ್ ಹೋಗೋದಿಲ್ಲ, ಟಯರ್ಡ್ ಆಗಲ್ಲ, ವೀಕ್ ಆಗಲ್ಲ, ಯಾವಾಗಲೂ ಗ್ರೀನ್ ಆಗಿರ್ತಾರೆ, ಯಾವಾಗಲೂ ದೇವರ ಪ್ರಸನ್ನತೆ ನೆಲೆಗೊಳ್ತಾರೆ. ಆ ವಾಕ್ಯಕ್ಕಾಗಿ ನಾನು ವಾಕ್ಯ ಓದ್ತಾ ಇದ್ದೀನಿ. ಯೆಶಾಯ ಪ್ರವಚನ ಪುಸ್ತಕ. ನಮ್ಮ ಟೈಮ್ ಮುಗೀತು. ಆ ವಾಕ್ಯ ಓದೋಣ. ಆಮೇಲೆ ಯವ್ವನಸ್ಥರು, ಹಲ್ಲೆಲೂಯಾ, ಶಕ್ತಿ ಇರುವವರು, ಬಲ ಇರುವವರು. ನೋಡಿ, ನಾನು ಯಾವಾಗಲೂ ಶಕ್ತಿಯಲ್ಲಿ ಇರಬೇಕಂತ ಬಯಸ್ತಾ ಇದ್ದೀನಿ. ಪ್ರೈಸ್ ಲಾರ್ಡ್, ನೀವು ಕೂಡ. ಬಟ್ ಯೆಶಾಯ ಪ್ರವಚನ ಪುಸ್ತಕ 40ನೇ ಅಧ್ಯಾಯದ 20ನೇ ವಾಕ್ಯ, ಬಲ ಇಲ್ದಿರೋರಿಗೆ ನಾನು ಬಲವನ್ನು ಕೊಡ್ತಾ ಇದ್ದೀನಿ, ಶಕ್ತಿ ಇಲ್ದಿರೋರಿಗೆ ನಾನು ಶಕ್ತಿಯನ್ನು ಕೊಡ್ತಾ ಇದ್ದೀನಿ. ಯವ್ವನಸ್ಥರು ಟಯರ್ಡ್ ಆಗಿ ವೀಕ್ ಆಗ್ತಾರೆ, ಬೀಳ್ತಾರೆ. ಬಟ್ ದೇವರಲ್ಲಿ ಕಾದಿರುವವರು, ದೇವರಲ್ಲಿ ನೆಲೆಗೊಳ್ಳುವವರು ಹತ್ತಿರ ಹಾಗೆ ಹಾರಿ ಹಾರಿ ಉನ್ನತವಾದ ಸ್ಥಿತಿಗೆ ಹಾರ್ತಾರೆ, ಆಕಾಶಕ್ಕೆ ಹಾರ್ತಾರೆ. ಅವರು ಓಡುವಾಗ ಅವರು ಟಯರ್ಡ್ ಆಗಲ್ಲ, ಅವರು ಸುಸ್ತಾಗಲ್ಲ, ಅವರು ವೀಕ್ ಆಗಲ್ಲ. ಕಾರಣ ದೇವರ ಶಕ್ತಿ ಯಾವಾಗಲೂ ನಿನ್ನ ಮೇಲೆ ಹರಿತಾ ಇದೆ. ಆ ವಾಕ್ಯ ಜೋರಾಗಿ ಓದಿ ನಾವು ಕೂಟ ನಿಲ್ಸ್ಲಿಕ್ಕೆ ಹೋಗ್ತಾ ಇರಿ. ಬೇಗ ಓದೋಣ. ಯುವಕರು ದಣಿದು ಬಳಲುವರು, ತರುಣರು ಸೊರಗಿ ಮುಗ್ಗರಿಸುವರು, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು ನಡೆದು ಬಳಲರು. ಸೊ ನೀನ್ ದೇವರಲ್ಲಿ ಕನೆಕ್ಟೆಡ್ ಆಗಿದ್ರೆ ಅದರ ಅರ್ಥ ದೇವರ ಪ್ರೀತಿಯಲ್ಲಿ
ಆ ಮಾತು ಶ್ರದ್ಧೆಯಿಂದ ಕೇಳಿ. ದೇವರ ಪ್ರೀತಿಯಲ್ಲಿ, ಅದರ ಅರ್ಥ ದೇವರಿಗಿಂತ ಹೆಚ್ಚಾಗಿ ಬೇರೆ ಯಾವುದನ್ನ? ಪಾಪವನ್ನು ಪ್ರೀತಿಸಿದ್ರೆ ಇರೋ ಬೆಂಕಿ ಅಲ್ಲ, ದೇವರನ್ನ ಪ್ರೀತಿಸಿದ್ರೆ ಬೆಂಕಿ ಜಾಸ್ತಿಯಾಗಿ ಜಾಸ್ತಿಯಾಗಿ ಜಾಸ್ತಿ ಆಗಿರುತ್ತೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ನಿನ್ನನ್ನು ಪ್ರೀತಿಸುವುದಾದ್ರೆ ನನಗೋಸ್ಕರ ಸೇವೆ ಮಾಡಿ. ಹಲ್ಲೆಲೂಯಾ. ಆಮೇಲೆ ನೀವು ದೇವರ ಪ್ರೀತಿಯಲ್ಲಿ ನಡೆಯುವುದಾದ್ರೆ ಬೇರೆಯವ್ರನ್ನು ಕೂಡ ಪ್ರೀತಿಸೋದು, ಹೆಂಡತಿ ಆಗಲಿ ಮಕ್ಕಳಾಗಲಿ ಎಲ್ಲರನ್ನ ಪ್ರೀತಿಸೋದು ಈಸಿ ಆಗುತ್ತೆ. ಹಿಂಗೆ ಪ್ರೀತಿಯಲ್ಲಿ ಜೀವಿಸುವವನು ಯಾವಾಗಲೂ ಉಜ್ಜೀವನದಲ್ಲಿ ಇರ್ತಾನೆ. ಅವನು ಬೆಳಗ್ಗೆ ಎದ್ದೇಳುವಾಗ ಕನಸುಗಳು ಬರುತ್ತೆ, ದರ್ಶನ ಬರುತ್ತೆ. ಅವನು ಏನಾದರೂ ಮಿಸ್ಟೇಕ್ ಬರುವಾಗ ದೇವರು ಮಾತಾಡ್ತಾರೆ, ಇವಾಗ ಹಂಗೆ ಮಾತಾಡಬೇಡ, ಇವಾಗ ಪ್ರೇಯರ್ ಮಾಡೋಕೆ ಹೋಗು, ಹಲ್ಲೆಲೂಯಾ, ಇವಾಗ ಉಪವಾಸ ತಗೋ. ಕಾರಣ ದೇವ್ರು ಕಂಟಿನ್ಯೂಸ್ ಆಗಿ ಬರ್ತಾರೆ, ಡೈರೆಕ್ಟಾಗಿ ದೇವ್ರು ಮಾತಾಡ್ತಾ ಇರ್ತಾನೆ. ಆಮೇಲೆ ಅಂಥ ಅನುಭವ ದೇವರು ಇವತ್ತಿನ ನಮ್ಗೆ ಕೊಡಲಿ. ದೇವ್ರು ನಮ್ಮನ್ನು ಆಶೀರ್ವದಿಸಲಿ, ಎಲ್ಲ ಕಣ್ಣುಗಳು ಮುಚ್ಚಲ್ಪಡಲಿ. ಹೌ ಟು ಬಿ ಸ್ಪಿರಿಚುವಲಿ ರಿವೈವ್ಡ್ ಆಲ್ವೇಸ್. ಯಾವಾಗಲೂ ಆತ್ಮದಲ್ಲಿ ಉಜ್ಜೀವನದಲ್ಲಿ ಹೇಗೆ ನಡಿಲಿಕ್ಕಾಗುತ್ತೆ? ನಿಮ್ಮ ಸ್ವಂತ ಬಲದಲ್ಲಿ, ನಿಮ್ಮ ಸ್ವಂತ ಶಕ್ತಿಯಲ್ಲಿ, ಸ್ವಂತ ಎಕ್ಸ್ಪರ್ಟೈಸಲ್ಲಿ ನಂಬೋದು ಆಶ್ರಯಿಸೋದು ಬಿಟ್ಟು ಅದಕ್ಕಿಂತ ಹೆಚ್ಚಾಗಿ ದೇವರಲ್ಲಿ ಯಾವಾಗಲೂ ಆಶ್ರಯಿಸುವ, ದೇವರಲ್ಲಿ ಪ್ರೀತಿಸುವ. ಆಮೇನ್. ಲವ್ ಫಾರ್ ಜೀಸಸ್ ವಿಲ್ ಮೇಕ್ ಯುವರ್ ಪ್ರೇಯರ್ ಲೈಫ್ ಆನ್ ಫೈರ್. ಲವ್ ಫಾರ್ ಜೀಸಸ್ ವಿಲ್ ಮೇಕ್ ಯುವರ್ ಗಿಫ್ಟ್ ಫ್ಲರಿಶ್. ನೀನು ದೇವರನ್ನ ಪ್ರೀತಿಸುವ ವ್ಯಕ್ತಿ ಆಗಿದ್ರೆ ಎಲ್ಲ ವರಗಳು ಈ ದಿನದಿಂದ ಯೇಸುವಿನ ನಾಮದಲ್ಲಿ ಕಾರ್ಯರೂಪಕ್ಕೆ ಬಂದೇ ಬರುತ್ತೆ. ನೀನು ದೇವರನ್ನ ಪ್ರೀತಿಸುವ ವ್ಯಕ್ತಿ ಆಗಿದ್ರೆ ದೇಶಗಳಿಗೆ ಆಶೀರ್ವಾದವಾಗ್ತೀಯ. ದೇವರಲ್ಲಿ ಅಂತ ಹೇಳುವಾಗ ದೇವರ ಪ್ರೀತಿಯಲ್ಲೇ ಜೀವಿಸುವನು ಯಾವಾಗಲೂ ಉಜ್ಜೀವನವಾಗಿರ್ತಾನೆ. ಕರ್ತನಾದ ದೇವರ ಈ ವಾಕ್ಯದ ಮುಖಾಂತರ ಆಶೀರ್ವದಿಸಲಿ. ಒಂದು ಹಾಡು ಹಾಡಿ ದೇವರಿಗೆ ಮಹಿಮೆಯನ್ನು ಕೊಡೋಣ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಎಲ್ಲ ಕಣ್ಣುಗಳು ಮುಚ್ಚಲ್ಪಟ್ಟು ಎಷ್ಟು ಜನ ಪ್ರೇಯರ್ ಮಾಡ್ತೀರಾ? ಕರ್ತನೆ, ಯಾವಾಗಲೂ ದೇವರಲ್ಲಿ ನೆಲೆಗೊಳ್ಳುವ ಒಂದು ವ್ಯಕ್ತಿಯಾಗಿ, ಕುಟುಂಬವಾಗಿ ನನ್ನನ್ನು ಮಾರ್ಪಡಿಸು. ಪರ್ಸನಲ್ ರಿವೈವಲ್ ವಿಲ್ ಬ್ರಿಂಗ್ ರಿವೈವಲ್ ಟು ದ ಫ್ಯಾಮಿಲಿ. ಫ್ಯಾಮಿಲಿ ರಿವೈವಲ್ ವಿಲ್ ಬ್ರಿಂಗ್ put the church on revival. When the church is on revival, the city will be on revival. Hallelujah.